ಅಜಯ್, ಅಜಯ್, ಏನಾಯ್ತು? ಎಚ್ಚರ ಮಾಡ್ಕೊಳೋ. ಯಾಕೋ ಗಾಬರಿ ಆಗಿದ್ಯಾ? ಚೀಲ, ನನ್ ಚೀಲ, ನನ್ ಚೀಲ. ಚೀಲನ? ಯಾವ ಚೀಲನೋ? ಎಲ್ಲಿಟ್ಟಿದ್ಯೋ? ಚೀಲ ಅಲ್ಲ ಕಣೋ, ನನ್ ಚೀಲ. ಚೀಲ. ಚೀಲನ? ನಾನು ಮಗನೇ, ನಿನ್ ಚೀಲಕ್ಕೇನ್ ಭಂಗ ಬಂದಿಲ್ಲ. ಮೇಲೆ ಎತ್ ಕೂತ್ಕೋ. ತಗೋ ಕುಡಿ. ಏನು ಮತ್ತದೇ ಬ್ರಾಡ್ ಡ್ರೀಮ್ಸಾ? ಎಲ್ಲಾ ಬಿಟ್ಟು ನಿನ್ಗಂಟ್ಕೊಳ್ತಾವ್ ನೋಡು. ಸತ್ರು ಒಂದೇ ಒಂದ್ ಪೀಸು ನನ್ ಕನ್ಸ್ನಲ್ಲಿ ಬರ್ಲ್ವಲ್ಲೋ. ಅದಕ್ಕೆ ಬಡ್ಕೊಳ್ಳೋದು ನನ್ ಮಗನೇ. ಬೇಡ ಬೇಡ, ಈ ಬ್ರಹ್ಮಚಾರಿ ಆಂಜನೇಯನ್ ಪೂಜೆ ನಮ್ಮಂತವ್ರಿಗಲ್ಲ ಅಂತ. ನನ್ನ ಮಾತ್ ಕೇಳ್ತೀಯಾ? ಸುಮ್ನೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ತೀನಿ ಅನ್ನೋದು, ಬೆಳಗಿನ ಹೊತ್ತು ಮ್ಯಾಪ್ ಬರೆಯೋದು. ಈಗ ನೋಡು ನಾನ್ ಹೇಗಿದ್ದೀನಿ. ನೋಡು, ನಿನ್ ಜೊತೆ ನನ್ನನ್ನು ಹೋಲ್ಸ್ಕೋಬೇಡ. ನಿನ್ನಷ್ಟು ಕಚಡ ಅಲ್ಲ ನಾನು. ನಮ್ಮ ವಂಶದಲ್ಲಿ ಯಾರು ಸಾಧಿಸದೇ ಇರೋದನ್ನ ನಾನ್ ಸಾಧಿಸ್ತೀನಿ. ಇದಕ್ಕೆ ಆಂಜನೇಯನೇ ಸಾಕ್ಷಿ. ಯಾರು ಇಲ್ವಲ್ಲ. ಓ, ನಿಂಗೂ ನಗು ಬರುತ್ತಪ್ಪ ನಾನು ನೋಡಿದ್ರೆ. ನಗ್ದೆ ಏನ್ ಮಾಡ್ತೀಯ ಹೇಳು? ಪ್ರತಿದಿನ ಹೆಜ್ಜೆ ನಮಸ್ಕಾರ, ಶನಿವಾರ ತುಪ್ಪ ದೀಪ ಹಚ್ಚಿ ಅರ್ಚನೆ ಮಾಡ್ತೀನಿ ನೋಡು. ಅದ್ ನನ್ ತಪ್ಪು. ಪ್ರತಿದಿನ ಚಳಿ ಇರ್ಲಿ ಮಳೆ ಇರ್ಲಿ ಒಂದನ್ನು ನೋಡ್ದೆ ನಮ್ಮ ಅಪ್ಪನ್ ಸೇವೆ ಅಂತ ಮಡಿಕೆ ನೀರ್ನ ಮೈ ಮೇಲೆ ಹಾಕೊಂಡು ನಿನ್ ಚಾಲಿಸ ಹಾಡ್ತೀನಿ. ರಾತ್ರಿ ಮಲ್ಗೋಕ್ ಮುಂಚೆ ರಾಮಸ್ಕಂದಂ ಹನುಮಂತಂ. ಶನಿವಾರ ಉಪವಾಸ ಬೇರೆ. ಇಷ್ಟೆಲ್ಲ ಯಾಕೆ ಹೇಳು? ನಮ್ಮ ವಂಶದಲ್ಲಿ ಯಾರು ಸಾಧಿಸೋಕ್ ಆಗದೆ ಇರೋ ಬ್ರಹ್ಮಚರ್ಯನ ನಾನ್ ಸಾಧಿಸ್ಬೇಕನ್ನೋ ಒಂದೇ ಒಂದ್ ಆಸೆ. ಆದ್ರೆ ಈಗ ಆಗ್ತಿರೋದೇನು? ಪ್ರತಿ ರಾತ್ರಿ ಗಬ್ ಕನ್ಸುಗಳು. ಈ ಜನಗಳ ಕೊಂಕು ಮಾತು, ದಾರಿಲಿ ಆಫೀಸ್ನಲ್ಲಿ ಹೋಗ್ಬರೋ ಕಡೆಲೆಲ್ಲ ಕಾಮಿನಿಯರ ಕುಡಿನೋಟದ ಕಾಟ. ಇಷ್ಟು ಬೇಡ ಅಂತ ರೂಮ್ ನಲ್ಲಾದ್ರೂ ಹಾಯಾಗಿರೋಣ ಅಂದ್ರೆ ಅಲ್ಲಿ ಬೇರೆ ಒಂದ್ ಅನಿಷ್ಟ ತಗ್ಲಾಕಿದ್ಯಲ್ಲಪ್ಪ. ಏನಪ್ಪ ಇದು? ಮಾರುತಿರಾಯ, ನಮ್ಮಪ್ಪ ಮಾರುತಿ. ಆ ಮಾರುತಿ ಎಲ್ರನ್ನು ಕಾಪಾಡ್ತಾನೆ. ಮಾರುತಿ ಅರ್ಚಕ್ರೆ. ಮಾರುತಿ ಏನ್ ಅರ್ಚಕ್ರೆ, ಪತ್ತನೇ ಇರ್ಲಿಲ್ಲ, ಎಲ್ಲೋಗಿದ್ರಿ? ಅದ್ಯಾಕೆ ಹೇಳ್ತೀಯಾ ಮಾರುತಿ? ನಾಳೆ ನೀರು ಬರೋಲ್ಲ ಅಂತ ಪೇಪರ್ ಹಾಕಿದ್ರ? ಅದಕ್ಕೆ ದೇವರ ಅಭಿಷೇಕಕ್ಕೆ ಮಡಿ ನೀರು ತರೋಣ ಅಂತ ಆಚೆ ಕಡೆ ಹೋಗಿದ್ದೆ ಮಾರುತಿ. ಅಲ್ಲ, ಬರ್ತಾ ದೇವಸ್ಥಾನ ಬಿಕೋ ಅಂತಿದ್ಯಲ್ಲ. ನಂಗೂ ಅದೇ ಭಯ ಮಾರುತಿ. ಭಕ್ತರು ದೇವಸ್ಥಾನದ ಒಳಕ್ಕೆ ಬರೋದಿಲ್ಲ, ಹೊರಗಡೆ ನಿಂತು ನಮಸ್ಕಾರ ಮಾಡಿ ಹೋಗ್ಬಿಡ್ತಾರಲ್ಲ ಮಾರುತಿ. ಯಾಕೆ ಅಂದ್ರೆ ಹೊರಗಡೆ ಬಿಟ್ಟರು ತಮ್ಮ ಚಪ್ಲಿ ಕಳೆದು ಹೋಗತ್ವಲ್ಲ ಅನ್ನೋ ಭಯ ಮುಂಡೆವಕ್ಕೆ. ಅದಕ್ಕೆ ಅಲ್ಲೇ ಕೈ ಮುಗಿದು ಹಾಗೆ ಹೋಗ್ಬಿಡ್ತೀವಿ ಮಾರುತಿ. ಓಹೋ, ಹಾಗಾದ್ರೆ ಭಕ್ತರನ್ನ ಒಳಗ್ ಬರ್ಸೋದ್ ಹೇಗೆ? ಅದಕ್ಕೆ ನಾನೊಂದೊಳ್ಳೆ ಉಪಾಯ ಮಾಡಿದೀನಿ. ಏನು? ಹೇಗಿದ್ರು ವರ್ಲ್ಡ್ ಕಪ್ ಕ್ರಿಕೆಟ್ ಬರ್ತಾ ಇದೆ. ಆವಾಗ ಇಲ್ಲೊಂದು ಕಲರ್ ಟಿವಿ ಇಳಿಸಿ ಅದಕ್ಕೊಂದು ಡಿಶ್ ಆಂಟಿನ ಕನೆಕ್ಷನ್ ಕೊಡಿಸ್ಬಿಟ್ರೆ ಈ ಜಿ ಟಿವಿ, ಸನ್ ಟಿವಿ, ಸ್ಟಾರ್ ಟಿವಿ, ಉದಯ್ ಟಿವಿನೂ ಬರುತ್ತೆ. ಜನ ಜಮಾಯಿಸ್ಕೊಂಡ್ಬಿಡ್ತಾರೆ. ಏನಂತೀಯ? ಪಕ್ಕದಲ್ಲಿ ಒಂದ್ ಪಬ್ಬು, ಬೀಡಿ ಸಿಗರೇಟ್ ಅಂಗಡಿ, ಒಂದ್ 4 ಇಸ್ಪೀಟ್ ಪ್ಯಾಕೆಟ್ ಇಟ್ಬಿಡಿ. ಏನ್ ಅರ್ಚಕ್ರೆ, ನಿಮ್ಮಂತ ಸಾತ್ವಿಕರು ಯೋಚನೆ ಮಾಡೋ ರೀತಿನ ಇದು? ಚೇಚೆ, ಇನ್ಮೇಲೆ ತಪ್ಪಿ ಕೂಡ ಈ ರೀತಿ ಮಾತಾಡ್ಬೇಡಿ. ಹೋಗಿ ಸ್ವಾಮಿ ಪೂಜೆ ಮಾಡಿ. ಸರ್, ಕಾಫಿ. ಥ್ಯಾಂಕ್ ಯು. ಚೆನ್ನ. ಯು ಆರ್ ಆಲ್ವೇಸ್ ವೆಲ್ಕಮ್ ಸರ್. ಏನು ವೆಲ್ಕಮ್? ವೆಲ್ಕಮ್. ನಂದೆಲ್ಲೋ ಏನು ಕಾಫಿ? ಕಾಫಿನಾ? ಹಂಗನ್ನಿ ಮತ್ತೆ ನಂದೆಲ್ಲೋ ಅಂದ್ರೆ ಒಂದ್ ಕ್ಷಣ ಗಾಬರಿ ಆಗೋಯ್ತು. ಚೆನ್ನ, ಇವ್ರ ನಂತವ್ ಹೆಂಗಪ್ಪ ಅಂತ. ಅಲ್ಲಿ ನೋಡಿ, ನೀವು ಒಳ್ಳೆ ಪುನುಗು ಬೇಕಿಂತಾರ ಯಾವಾಗ್ಲೂ ಹೆಣ್ಮಕ್ಳು ಟೇಬಲ್ ಹತ್ರ ಸುಳಿತಿರ್ತೀರಾ ಅಂತ ಆ ಟೇಬಲ್ಗಳ ಮೇಲೆ ಒಂದೊಂದು ಎಕ್ಸ್ಟ್ರಾ ಕಾಫಿ ಇಟ್ಟಿದ್ದೀನಿ. ಯಾವ್ದಾದ್ರು ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಮಿತ್, your coffee. ತಗೊಳ್ಳಿ. ಥ್ಯಾಂಕ್ ಯು. ನೋ ಮೆನ್ಷನ್. ಹೌದು, ಏನೀಗ ನಿನ್ ಪ್ರೋಗ್ರಾಮು? ಮಾಮೂಲಿ ಆಶ್ರಮನ? ಆಶ್ರಮಕ್ಕೆ ಹೋಗಕ್ ಈ ಶ್ರಮ ಯಾಕಪ್ಪ? ನೋಡು, ನಾನು ಒಂದ್ 6 ತಿಂಗಳಿಂದ ನೋಡ್ತಾನೇ ಇದ್ದೀನಿ. ಅದೇ ಆಶ್ರಮ, ಅದೇ ಸ್ವಾಮಿಗಳು, ಅದೇ ಪ್ರವಚನ. ಅದೇ ನಮ್ ಸ್ವಾಮಿಗಳು ನೋಡು. ನಿಮ್ ಸ್ವಾಮಿಗಳ? ಯಾರಪ್ಪ ಅದು? ಕೇಶಾನಂದ್ ಜಿ ಗೊತ್ತಿಲ್ವಾ? ಅದೇ ಹಿಮಾಲಯದಿಂದ ಬಂದಿದಾರಲ್ಲ. ಕೇಶಾನಂದ್ ಜಿ ಗೊತ್ತಿಲ್ದ ಇದ್ರೆ ಇಲ್ಲಿ ಕೇಳು.
ಈ ಕೇಶಾನಂಜಿ ಇದಾರಲ್ಲ ಮಹಾನ್ ಸ್ವಾಮಿಗಳು ಓಹೋ ಹುಟ್ಟದಾಗ್ಲೆ 4 ಕಡಿ ಕೂದ್ಲಿತ್ತಂತೆ. ಹೌದಾ? ಆಮೇಲೆ ಆಮೇಲೇನು ಹುಟ್ಟದಾಗ್ಲೆ ಕಮಂಡ್ಲಾನು ದಂಡಾನು ಹಿಡ್ಕೊಂಡು ಡೈರೆಕ್ಟ್ ಆಗಿ ಹಿಮಾಲಯಕ್ಕೆ ತಪ್ಪಿಸ್ಕೊಟ್ರಂತೆ. ಅವರೇ ಈ ಕೇಶಾನಂಜಿ. ನನ್ನ ಹತ್ರನೇ ರೈಲ್ ಬಿಡ್ತೀಯ ಮಗನೇ. ರೈಲ್ ನಾನ್ ಯಾಕೋ ಬಿಡ್ಲಿ, ಒಂದೇ ಒಂದ್ಸರಿ ಅವ್ರ ಪ್ರವಚನ ಕೇಳು, ಆಗ ನಿನ್ಗೆ ಗೊತ್ತಾಗತ್ತೆ. ಓ ಪ್ರವಚನ ಬೇರೆ ಮಾಡ್ತಾರಾ? ಹಾ ಇವತ್ತು ಸೌಂದರ್ಯ ಲಹರಿ ಬಗ್ಗೆ ಲೆಕ್ಚರ್ ಇದೆ. ಏನು ಸೌಂದರ್ಯ ಲಹರಿ ಶಂಕರಾಚಾರ್ಯರ್ದು? ಏಯ್ ತಮಾಷೆ ಮಾಡ್ತಿಲ್ಲ ತಾನೆ? ನನ್ ಬಗ್ಗೆ ನಿನ್ಗೆ ಯಾವಾಗ್ಲೂ ಉಡಾಫೆನೆ. ಹಾಗಲ್ವೋ, ಇಷ್ಟಕ್ಕೆ ಮುಖ ಇಳಿ ಬಿಡ್ತಿಯಲ್ಲ. ಆಹಾ, ಶಂಕರಾಚಾರ್ಯರು ಬಾಲ ಬ್ರಹ್ಮಚಾರಿಗಳು, ಚಿಕ್ಕಂದಲ್ಲೇ ಸನ್ಯಾಸ ತಗೊಂಡು ಲಲಿತೆಯನ್ನ ಸಾಕ್ಷಾತ್ಕರಿಸ್ಕೊಂಡವರು. ಹೌದು, ಪ್ರವಚನ ಅಂತೀಯಲ್ಲ ನೀನು? ಏನು ಏನ್ ನಾನು? ಹಾಗಲ್ಲ, ಕಬ್ಬಣದ ಅಂಗಡಿಲಿ ನೋಡಕ್ಕೇನ್ ಕೆಲ್ಸ ಅಂತ. ಏನು ಸಿಂಬಳದ ಹತ್ರನೇ ನೋಡಕ್ ಕುತ್ಕೋಬೇಕಾ? ಬೆಲ್ಲದ ಮೂಟೆ ಮೇಲೆ ಕುತ್ಕೋಬಾರ್ದಾ? ನೋಡಮ್ಮ ಜೋ, ನಿನಗ್ ಗೊತ್ತಿದ್ದಾಗೆ ನಾನು ಒಂದ್ ಕಾಲದಲ್ಲಿ ರೋಡ್ ರೋಮಿಯೋ. ಒಂದು ದಿನ ನಾನ್ ಬರ್ತಿರೋವಾಗ ಒಳ್ಳೊಳ್ಳೆ ಪಡ್ಡೆಗಳು ನೋಡ್ದೆ, ಅವ್ರನ್ನೇ ನಾನ್ ಫಾಲೋ ಮಾಡ್ದೆ. ಅವರು ಈ ಪ್ರವಚನಕ್ ಬರ್ತಾ ಇದ್ರು. ಪ್ರವಚನ ಕೇಳೋ ನೆಪದಲ್ಲಿ ಡವ್ ಹೊಡಿಯಕ್ಕೆ ರೆಗ್ಯುಲರ್ ಆಗಿ ನಾನು ಹೋಗಕ್ ಶುರು ಮಾಡ್ದೆ. ಆದ್ರೆ ಅದೇನಾಯ್ತು ಗೊತ್ತಿಲ್ಲಮ್ಮ, ಹುಡುಗಿರ್ ಮೇಲೆ ನನ್ಗಿದ್ದಿದ್ದ ಆಸಕ್ತಿನೇ ಹೋಗಿ ಪ್ರವಚನ ನನ್ನ ಸೂಜಿಗಲ್ ತರ ಎಳಿಯಕ್ ಶುರು ಮಾಡ್ತು. ನಾನು ಪ್ರವಚನ ಗಿವಚನ ಅಂತ ಏನಾದ್ರು ಮಾತಾಡಿದ್ರೆ ನೀನ್ ಎಲ್ ರೇಗಿಸ್ತೀಯ ಅಂತ ನಾನು ಹೇಳಿಲ್ಲಮ್ಮ. ಎಂತ ದಡ್ಡನಯ್ಯ ನೀನು, ನನ್ನ ನಿನ್ನೂ ಅರ್ಥನೇ ಮಾಡ್ಕೊಂಡಿಲ್ವಲ್ಲ? ಅಲ್ಲಯ್ಯ, ಹಾಲ ಕುಡಿಯೋದ್ ಬಿಟ್ಟು ಹಾಲ್ ಕುಡಿತೀನಿ ಅನ್ನೋರ್ನ ತಡಿಯಕ್ ನಾನ್ ಯಾರು? ಲೋ ಅಮಿ, ಜನರು ನಮ್ ಬಗ್ಗೆ ಏನಂತಾರೆ ಅಂತ ನಾವ್ ಯಾಕೆ ತಲೆ ಕೆಡ್ಸ್ಕೋಬೇಕು? ಅಲ್ವಾ? ಸರಿ, ಪ್ರವಚನ ಎಲ್ಲಿದೆ ಹೇಳು, ನಿನ್ ಜೊತೆ ನಾನು ಬರ್ತೀನಿ. ಹೋಟೆಲ್ ಸೀರಾಕ್ ನಲ್ಲಿ. ಸೀರಾಕ? ಹೂ ಕಣ, ದೊಡ್ಡ ದೊಡ್ಡ VIP ಗಳು ಬರ್ತಾರಲ್ಲ, ಅದಕ್ಕೆ ಅವ್ರನ್ನ ಹೋಟೆಲ್ ಸೀರಾಕ್ ನಲ್ಲಿ ಇಟ್ಟಿದ್ದಾರೆ. ಓಹೋ, ಇರ್ಬೋದು. ನಡಿ ಹೋಣ. ಏನ್ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಸೌಂದರ್ಯ ಲಹರಿನ್ ಕಾಣಕ್ಕೋ? ಏನಿಲ್ಲ. ಅಯ್ಯೋ ಲೋಫರ್ ನನ್ ಮಗ. ಅಜಯ್ ನೋಡ್ ಮರಿ, ಲೋಫರ್ ಇನ್ಲೇ ಧರ್ಮೇಂದ್ರ ಸೂಪರ್ ಆಗಿದ್ದು ನಾನು ಅವತ್ತೇ ಹೇಳಿದೀನಿ. ಬಾ ಸುಮ್ನೆ ಬಾ. ಯಾರು ಬೇಡ ಕಣಲೆ, ಕೂತ್ಕೊಳ್ಳು. ಇಲ್ಲಿ ಪ್ರವಚನನಾ ಯಾರು ನಡ್ಸೋದು? ಇವರೇ ಕಣ ನಡ್ಸೋದು. ಸೂಪರ್ ಆಗಿರುತ್ತೆ. ಅಯ್ಯೋ ರುಣ್ಪಾದಾಗ ನನ್ ಮಗ್ನೆ. ಕೂತ್ಕೊಳ್ಳೋ ನೀವು. ಏನಮ್ಮ ಸ್ವಲ್ಪ ಕೂಡ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ನಿಂಗೆ? ಈ ತರ ಬಟ್ಟೆ ಬಿಚ್ಚಿ ಕುಣಿತಿಯಲ್ಲ, ನನ್ ಬೇರೆ ಮುಡ್ಬಿಟ್ಟು ಮೈಲ್ಗ ಮಾಡ್ಬಿಟ್ಟೆ ನೀನು. ಲೈ ನನ್ ಮಗನೇ, ಇವತ್ ನನ್ ಜಾತಿ ಕೆಡ್ಸ್ಬಿಡ ಕಣ. ರೂಮ್ ಬಾ ಮಾಡ್ತೀನಿ ನಿನ್ಗೆ. ನಮ್ಮಪ್ಪ ವೀರಾಂಜನೇಯ ಸ್ನೇಹಿತ ಅಂತ ಅನ್ಕೊಂಡಿದ್ ವ್ಯಕ್ತಿನೇ ಹಗಿಯ ಕಾಡ್ತಾನೆ ಅಂತ ಗೊತ್ತಿರ್ಲಿಲ್ಲ ಅಪ್ಪ. ನನ್ ಭಾಗಕ್ಕೆ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ. ತಿಳಿದೇ ಅಪಚಾರ ಆಗೋಯ್ತು. ನನ್ ತಪ್ಪನ್ ಕ್ಷಮಿಸಿ ಕಾಪಾಡಪ್ಪ. ಕ್ಷಮಿಸಿದ್ದೇನೆ ಮಗನೇ. ಅಜಯ್ ಕೋಪ ಮಾಡ್ಕೋಬೇಡ್ವ ಪ್ಲೀಸ್, ನನ್ ಮಾತ್ ಕೇಳು. ಕಚಡಗಳು. ಹ್ಞೂ ಕಣ. ಮಾನ ಮರ್ಯಾದೆ 3 ಬಿಟ್ ನನ್ ಮಕ್ಳು ನೀವೆಲ್ಲ. ಉಗಿ, ತೃಪ್ತಿ ಆಗೋಷ್ಟು ಉಗಿ, ನನ್ಗೇನು ತಟ್ಟೋಲ್ಲ. ಇಂತ ಬದುಕದ್ಕಿಂತ ಯಾವ್ದಾದ್ರು ಹಾಳ್ ಬಾವಿಗೆ ಹಾಳಾದ್ಮೇಲೆ. ಯಾಕೆ ಮಂಗ್ಳೂರ್ನಲ್ಲಿ ಏನ್ ಸಮುದ್ರ ಇಲ್ವಾ? ಇದೆ, ಆ ಸಮುದ್ರ ಕೂಡ ನಿನ್ನ ಹತ್ರ ಸೇರ್ಸಲ್ಲ. ಪಾಪಿ ನನ್ ಮಗ ಅಂತ ಎತ್ತ ಆಚೆ ಎಗೆಸತ್ತೆ. ಛೇ 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 ಛೇ, ಎಂತ ದೇಶದಲ್ಲಿ ಎಂತ ಪೀಳಿಗೆ ಉಟ್ಬಿಟ್ರು. ಅಲ್ಲಯ್ಯ, ಆಕೆನೊಂದ್ ಹೆಣ್ಣ ಎಲ್ಲ ಬಿಟ್ಕೊಂಡು ಕುಂದಾಡ್ತಿದ್ಲು. ಈ ಕಪಿಗಳು ಅದನ್ನ ನೋಡ್ಕೊಂಡು ಜೊಲ್ ಸುರ್ಕೊಂಡು ಚೀ ಚಿ 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 ಥೂ ಥೂ. ಇಲ್ಲ ಇಲ್ಲ ಇಲ್ಲ, ಇನ್ಮೇಲೆ ಈ ರೂಮಲ್ಲಿ ನಿನ್ ಜೊತೆ ಇರಕ್ ಸಾಧ್ಯನೇ ಇಲ್ಲ. ಇಲ್ಲಿ ನೀನಿರು, ಇಲ್ಲ ನಾನಿರ್ತೀನಿ. ಆಯ್ತು ತಗೊಳಯ್ಯ, ಭಾರಿ ದೊಡ್ಡ ಮನುಷ್ಯ ಆಗ್ಬಿಟ್ಟೆ. ಏನೋ ಜಿಗ್ರಿ ದೋಸ್ತು ಅಂತ ತಮಾಷೆ ಮಾಡ್ದೆ, ಅದನ್ನ ನೀನ್ ಇಷ್ಟು ಸೀರಿಯಸ್ ಆಗಿ ತಗೊಂಡೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಅಯ್ಯೋ ಶಿವನೇ, ನನ್ ಕೈ ತಡೆಯಕ್ಕಾಗಲ್ಲ. ಏ ಅಮಿತ್, ಆ ಟೈಪಿಸ್ಟ್ ಬೈನನ್ ಕಳ್ಸಯ್ಯ, ಇಲ್ಲಿ ಮಿಸ್ಟೇಕ್ ಆಗಿದೆ. ಏಯ್ ತಗಡು.
ಇಲ್ಲಿ ಟೈಪ್ ಮಿಸ್ಟೇಕ್ ಆಗಿದೆ, ಅವಳನ್ ಕಳ್ಸು ಅಂದ್ರೆ ನಾನ್ ಬರ್ಲಾ ಸಾರ್ ಅಂತ್ಯ. ಏನ್ ತಗಡೆಯ ನೀನು? ಸರಿ ಬಿಡು, ಮಲ ಎದ್ದಾಗ ನಾ ಎಲ್ಡ ಕೂತಿತ್ತು ಅನ್ನಂಗ ಆಯ್ತು. ತೆರಿಗೆ ಯಾರನ್ ಪಟಾಯಿಸ್ಲಿ? ಅಜು, ಏ ಅಜಯ್, ಏನಾಯ್ತಾ ನಿನ್ಗೆ? ಗುಡ್ ನ್ಯೂಸ್ ಗುರು, ಗುಡ್ ನ್ಯೂಸ್. ನಮ್ ಟೇಬಲ್ ಪಕ್ಕ ಇದ್ನಲ್ಲ ಸಿದ್ದಪ್ಪ, ಹ? ಅದೇ ಗುರು ಟ್ರಾನ್ಸ್ಫರ್ ಆಗಿ ಹೋದ್ನಲ್ಲ, ಹಾ ಅವನ್ ಜಾಗಕ್ಕೆ ಯಾರು ಬರ್ತಾ ಇದಾರೆ ಗೊತ್ತಾ? ಯಾರು? ಪೂಜಾ ಅಂತ. ಪಡ್ಡೆ. ನಿನ್ಗೆ ಹೇಗ್ ಗೊತ್ತು? ಹ್ಯಾಕ್ ಗೊತ್ತು ಅಂದ್ರೆ ಸಾಯಂಕಾಲ ಟೆಲೆಕ್ಸ್ ಮೆಸೇಜ್ ಬಂತು ಕಣೋ. ಚೆನ್ನ ತಂದ್ ತೋರ್ಸೋದೇನು ಜೆರಾಕ್ಸ್ ಕೂಡ ಮಾಡ್ಕೊಟ್ಟ, ನೋಡಿಲಿ. ಓಹೋ, ಇದ ನಿನ್ ಉತ್ಸಾಹ ಕಾರಣ? ಮಗನೆ, ಹೆಣ್ಣು ಅಂದ್ರೆ ಅದೇನ್ ಬಾಯ್ ಬಿಡ್ತೀಯೋ? ಅಲ್ಲ, ಆ ಪೂಜಾರ್ ಅನ್ನೋದು ಟೈಪ್ ಮಿಸ್ಟೇಕ್ ಆಗಿ ಯಾಕೆ ಪೂಜಾ ಆಗಿರ್ಬಾರ್ದು ಅಂತೀನಿ. ನೆವರ್, ಇಂಪಾಸಿಬಲ್. ಆ ಪೂಜಾ ಖಂಡಿತ ಹುಡುಗಿನೇ. ಇಲ್ಲ, ನಾನ್ ಬೆಟ್ ಕಟ್ತೀನಿ ಅದು ಪೂಜಾರೇ. ಒಂದ್ ವೇಳೆ ನೀನ್ ಹೇಳೋ ಹಾಗೆ ಹೆಣ್ಣೆ ಆಗಿದ್ರೆ ಅಟ್ಲೀಸ್ಟ್ ಒಂದ್ 50 ವರ್ಷ ಆಗಿರಲ್ವಾ? ಏನೋ ನನ್ ಮಗನೇ, ಸೂರ್ಯ ಮುಳುಗೋ ಹೊತ್ನಲ್ಲಿ ಅಪ್ಶಕ್ ನಾನು ಹುಡುಕಿಯಲ್ಲೋ. ನಡಿ ನಡಿ. ಅಜಯ್, ಯಾರೋ ಹುಡುಗಿ. ಹೈ, ಎಷ್ಟು ಹೋದ್ರು ನಿನ್ ಜನ್ಮಕ್ ನಾಚಿಕೆನೇ ಇಲ್ವಲ್ಲ? ಯಾರಾದ್ರೂ ನಿಂಗೇನಯ್ಯ? ನಿನ್ ಪಾಡ್ ನೀನ್ ಕೆಲಸ ಮಾಡು. ಹಾ, ಈ ನನ್ನ ಮಗನ್ ಕೇಳು. ನಮ್ಮ ಆಫೀಸ್ ಅಸಿಸ್ಟೆಂಟ್ ಮ್ಯಾನೇಜರ್ ಸೀತಾರಾಮು ಅಂತ. ಮುಟ್ಟಿಸ್ಕೋಬೇಡಿ, ನಮಸ್ಕಾರ ಅನ್ಬಿಡಿ ಸಾಕು. ಬೇವರ್ಸಿ ನನ್ ಮಗನ್ ತಗೊಂಬಂದು. ಇವ್ರು ಅಮಿತ್ ಅಂತ ಇನ್ನು ನಮ್ಮ ಆಫೀಸ್ ನಲ್ಲಿ ಇದ್ದಾರೆ. ಇವ್ರು ಯಾರು ಅಂತ ಗೊತ್ತಾಗಿರ್ಬೇಕಲ್ಲ. ಇವ್ರನ್ನ ಇದಕ್ ಮುಂಚೆ ಎಲ್ಲೋ ನೋಡಿದ್ದೆ. ಹೌದಾ? ಎಲ್ಲಿ? ಹಾ, ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ. ಆಮೇಲೆ ಕರೆಕ್ಟ್. ಅದ್ ಸರಿ ಬಿಡಿ, ಅವ್ರು ಬಹಳ ಜನಗಳಿಗೆ ಸಿಗೋದು ಅದೇ ಶಾಪಿಂಗ್ ಕಾಂಪ್ಲೆಕ್ಸ್, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಪಾರ್ಕ್, ಪಾರ್ಲರ್ ಇಂಥ ಕಡೆನೆ. ಲೋ ಮುದ್ಕ, ಮಾಡ್ತೀನಿರು. ನಡಿಯಮ್ಮ. ಅಜಯ್, ಇವರು ಅಜಯ್ ಅಂತ ನಮ್ಮ ಆಫೀಸ್ ನಲ್ಲಿ ಫೀಲ್ಡ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ತುಂಬಾ ಒಳ್ಳೆ ಕೆಲಸಗಾರರು. ನಮ್ಮ ಆಫೀಸಿಂದ 4 ಸಲ ಟ್ರಾನ್ಸ್ಫರ್ ಆದ್ರು ನಮ್ ಬಾಸ್ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸಿ ಇದೇ ಆಫೀಸ್ ನಲ್ಲಿ ಉಳಿಸ್ಕೊಂಡಿದ್ದಾರೆ. ಅಂದ್ಮೇಲೆ ಇವ್ರ ಮಹತ್ವ ಎಷ್ಟು ಅಂತ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅಜಯ್, ಇವ್ರು ಪೂಜಾ ಅಂತ ನಮ್ ಸಿದ್ದಪ್ಪನವ್ರ ಜಾಗಕ್ಕೆ ಬಂದಿದ್ದಾರೆ. ನಮಸ್ಕಾರ. ಲೋ ಅಜಯ್, ಗಾಡಿ ಇಲ್ದೆ ಈ ಮೇನ್ ರೋಡ್ ನಲ್ಲಿ ಹೀಗ್ ಮೆರವಣಿಗೆ ಹೋಗೋದು ಅಂದ್ರೆ ಬೋರು ಕಣಮ್ಮ. ಹೌದೌದು, ಸಾವಿರಾರು ರೂಪಾಯಿ ಇನ್ವೆಸ್ಟ್ ಮಾಡಿದ್ಯಲ್ಲಪ್ಪ. ಗಾಡಿ ರಿಪೇರಿಗಿಟ್ಟು ತಂದೆಲ್ಲ ನನ್ ತಲೆಗೆ. ನೋಡು, ಈ ಸಲ ರಿಪೇರಿ ಚಾರ್ಜ್ ನೀನೇ ಹಾಕೋಬೇಕು. ಹಾ, ಆಯ್ತು ಬಾರಯ್ಯ, ಅದಕ್ಕೆ ಯಾಕೆ ಹಿಂಗ್ ಅಳ್ತೀಯ? ಹಾಯ್. ಯಾರವರು? ಅವ್ರಾ ನೆನ್ನೆ ಸ್ವಾಮಿಗಳ ಪ್ರವಚನಕ್ಕೆ ಹೋಗಿದ್ದಲ್ಲಪ್ಪ, ಅಲ್ಪರ್ಚ ಆದವರು. ಆಹಾ, ಮುಟ್ಟಿದ್ರೆ ಮುನಿ ನನ್ ಮಗ. ಲವ್, ಗಟ್ಟಿ ಆಗ್ಬೇಕು ನೀನು. ನಿನ್ ಸಂಯಮ ಟೆಸ್ಟ್ ಮಾಡಕ್ಕೆ ನಿನ್ನಲ್ಲಿ ಕರ್ಕೊಂಡು ಹೋಗಿದ್ದು. ಹಲೋ. ಓ ಹಲೋ. ಇವ್ರು ಯಾರು ಗೊತ್ತಾ? ನನ್ ಕ್ಲಾಸ್ಮೇಟ್ಸ್. ಅರ್ಥ ಆಗ್ಲಿಲ್ವಾ? ಡೈಲಿ ನನ್ ಜೊತೆ ಎಣ್ಣೆ ಹಾಕಕ್ ಬರೋರು. ಮುಖ ಯಾಕೆ ಒಳ್ಳೆ ಕೈ ಎಣ್ಣೆ ತರ ಮಾಡ್ಕೋತೀಯ? ಜೀವನದಲ್ಲಿ ಎಲ್ಲಾ ತರ ಫ್ರೆಂಡ್ಸ್ ಇರ್ಬೇಕು, ಆಗ್ಲೇ ಲೈಫ್ ಕಲರ್ಫುಲ್ ಆಗೋದು. ಏನಂತೀಯ? ಸದ್ಯಕ್ಕೆ ಬಾಯ್ ಮುಚ್ಕೊಂಡು ನಡಿ ಅಂತೀನಿ. ಈ ಅಡ್ರೆಸ್ ಎಲ್ಲಿ ಬರುತ್ತೆ ಸ್ವಲ್ಪ ಹೇಳ್ತೀರಾ? ಓಹೋ, ನೀವೊಂದ್ ಕೆಲಸ ಮಾಡಿ, ಹೀಗೆ ನೇರವಾಗಿ ಹೋಗಿ ಹೋಗಿ ಅಲ್ಲಿ ಒಂದ್ ಸರ್ಕಲ್ ಸಿಗತ್ತೆ. ಅದೇ ನಾಯ್ಡು ಸರ್ಕಲ್. ಕರೆಕ್ಟ್. ಆ ನಾಯ್ಡು ಸರ್ಕಲ್ ಇಂದ ರೈಟ್ ತಿರುಗಿದ್ರೆ ನಿಮ್ಗೆ ಡಾಕ್ಟರ್ ಶಿವರಾಮ್ ಕಾರಂತ್ ಮುಖ್ಯ ರಸ್ತೆ ಇದೆ, ಗೊತ್ತಾ? ಶಿವರಾಮ ಕಾರಂತ ಮುಖ್ಯ ರಸ್ತೆ ಗೊತ್ತಿಲ್ವಾ? ಆ ನಾಯ್ಡು ಸರ್ಕಲ್ ಲೆಫ್ಟ್ ನಲ್ಲಿ ಅನಾಕ್ರು ಕಲಾ ಮಂದಿರ ಇದೆ, ಗೊತ್ತಾ? ಅದೇ ಹಳೆ ನ್ಯೂಸ್ ಪೇಪರ್ ಟೂಕ್ ಆಗ್ತಾರಲ್ಲ. ಧನ್ಯವಾದ ನಮ್ ಕನ್ನಡಮ್ಮ. ಹೋಗ್ಲಿ, ಕರ್ಣಿಕರ ವೇದ ಪಾಠ ಶಾಲೆ ಗೊತ್ತಾ? ವೇದ ಪಾಠ ಶಾಲೆ ಏನ್ರಿ? ಚೌಡಯ್ಯ ಸಂಗೀತ ಮಂದಿರ. ಓ ಚೌಡಯ್ಯ, ನಮ್ ಗಾಣಿಗರಂಗಡಿ ಚೌಡಯ್ಯನೇ. ಹೋ ನಿಮ್ಮ, ಅಲ್ಲರಿ ಪಿಟೀಲ್ ವಿದ್ವಾನ್ ಚೌಡಯ್ಯನವರು. ಅವ್ರ ಹೆಸರು ಸಂಗೀತ ಮಂದಿರ ಕಟ್ಸಿಲ್ವೇನ್ರಿ ಸರ್ಕಾರದವರು? ಓ ರೇಗ್ಬೇಡಿ ಸರ್, ಬಿಸಿಲು 1 ಗಂಟೆಯಿಂದ ಅಡ್ರೆಸ್ ಹಿಡ್ಕೊಂಡು ಹುಡುಕ್ತಿದ್ದೀನಿ, ಸ್ವಲ್ಪ ಅರ್ಥವಾಗೋಗಿ ಹೇಳಿ ಸರ್. ಇನ್ನೇನ್ರಿ ಮತ್ತೆ ರೇಗ್ದೆ? ಕಾರಂತರು ಗೊತ್ತಿಲ್ಲ, ಚೌಡಯ್ಯನವರು ಗೊತ್ತಿಲ್ಲ, ಅನಾಕ್ರು ಅಂದ್ರೆ ಕೆಜಿಗೆ ಎಷ್ಟು ಅಂತೀರಾ? ಇನ್ ನಿಮ್ಗೆ ಅಡ್ರೆಸ್ ಬೇರೆ ಹೇಳ್ಬೇಕು ನನ್ ಕರ್ಮಕ್ಕೆ. ಅಯ್ಯ, ಓ ಬಿಡಿ ಸ್ವಾಮಿ, ಕೋಪ ಯಾಕೆ, ನಾನೇ ಹುಡ್ಕೊತೀನಿ ಬಿಡಿ. ಯಜಮಾನ್ರೆ ಬನ್ನಿ ಇಲ್ಲಿ. ಓ, ಈ ಅಡ್ರೆಸ್ಸಾ? ನಾಯ್ಡು ಸರ್ಕಲ್ ಗೊತ್ತು ಅಂತ ಹೇಳಿದ್ರಲ್ವಾ? ಒಟ್ಟು ಅಲ್ಲಿಂದ ಮುಂದಕ್ಕೆ ಹೇಳಿ. ಆ ನಾಯ್ಡು ಸರ್ಕಲ್ ಇಂದ ಮುಂದೆ ಹೋದ್ರೆ ಒಂದ್ ಬಾರ್ ಇದೆ. ಅಶ್ವಿನಿ ಬಾರು. ಗುಡ್. ಆ ಅಶ್ವಿನಿ ಬಾರ್ ಇಂದ ಎಡಕ್ ತಿರ್ಗಿದ್ರೆ ಸಿಂಗಲ್ ನಂಬರ್ ಲಾಟಿ ಟಿಕೆಟ್ ಅಂಗಡಿ ಇದೆ. ಕರೆಕ್ಟ್. ಹಾಗೆ ಮುಂದಕ್ಕೆ ಹೋಗಿ ಮತ್ತೆ ಎಡಕ್ ತಿರುಗಿದ್ರೆ ಒಂದು ವ್ಯವಹಾರ ನಡೆಯೋ ವಠಾರ ಇದೆ. ಅದೇ
ಮಾಯಾದೇವಿ ಒಟ್ಟಾರ ಗೊತ್ತಾಯ್ತು ಬಿಡಿ. ಎಕ್ಸಾಕ್ಟ್ಲಿ ಅದ್ರ ಎದುರುಗಡೆ ಈ ಅಡ್ರೆಸ್. ತುಂಬಾ ಥ್ಯಾಂಕ್ಸ್ ಸ್ವಾಮಿ, ಬಹಳ ಉಪಕಾರ ಆಯ್ತು. ಅಡ್ರೆಸ್ ಹೇಳೋದ್ ಬಿಟ್ಟು ಆನಾಕ್ರು ಅಂತೆ ಚೌಡಯ್ಯ ಅಂತ. ಏಯ್! ಹೋಗ್ರಿ. ಎಲ್ಲ ಮುದಿಯ ಬಡ್ಡಿ ಮಗನೇ, ನಮ್ ನಾಡಿನ ಏಳಿಗೆ ದುಡ್ದ ಹಿರಿಯ ಚೇತನರ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲ, ಹೆಣ್ಣು ಹೆಂಡ ಜೂಜು ಇದೆಲ್ಲ ಗೊತ್ತು. ಹಾ, ಕಂತೆಗ್ ತಕ್ಕ ಬಂತೆ. ಬೆತ್ಲೆ ಸಾಮ್ರಾಜ್ಯದಲ್ಲಿ ಮೈ ತುಂಬಾ ಬಟ್ಟೆ ಹಾಕೊಳ್ಳದೆ ಅಶ್ಲೀಲ. ಆರಲೆ ಡೆವಲಪ್ಮೆಂಟ್ ಚಾರ್ಜಸ್ 8,000, ಸರ್ವಿಸ್ ಚಾರ್ಜಸ್ ಅಂಡ್ ಲೈಸೆನ್ಸ್ ಫೀಸ್ 5,000. ಅಜಯ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಏನದು ಹೇಳಿ, ಪರವಾಗಿಲ್ಲ. ಏನಿಲ್ಲ. ಏನು ಇಲ್ವಾ? ಸರಿ ಬಿಡಿ ಹಾಗಾದ್ರೆ. ನೀನ್ ಬಾಯಿ ಮುಚ್ಕೊಂಡ್ ಕೂತ್ಕೊಳ್ಳಯ್ಯ. ಏನಿಲ್ಲ. ಏನ್ ಅಂಕಲ್, ನೀವು ನನ್ನ ಹತ್ರ ಸಂಕೋಚ ಪಡ್ತೀರಾ? ನೀವು ನಂಗೆ ಆರ್ಡರ್ ಮಾಡ್ಬೇಕು, ಅಜಯ್ ನೀನ್ ಕೆಲಸ ಮಾಡ್ಲೇಬೇಕು ಅಂತ. ಏನ್ ಮಾಡ್ಬೇಕು ಹೇಳಿ? ಬಾಸ್ ನನಗೆ ಇವತ್ತೊಂದು ಜವಾಬ್ದಾರಿ ಕೆಲಸ ವಹಿಸಿದ್ದಾರೆ. ಆ ಸಿದ್ದಪ್ಪನವ್ರು ಮೇಂಟೈನ್ ಮಾಡ್ತಿದ್ದ ಕನ್ಸರ್ನ್ ರೆಕಾರ್ಡ್ಸ್ ಫೈಲ್ಸ್ ನೆಲ್ಲ ಪೂಜಾಗ್ ಪರಿಚಯ ಮಾಡ್ಕೊಡು ಅಂತ ಹೇಳಿದ್ರು. ನನಗೂ ಇವತ್ತು ಕೈ ತುಂಬಾ ಕೆಲಸ, ಒಂದು ಬಿಲ್ಸ್ ಆಗಿಲ್ಲ. ಕೆಲಸ ಹೊರೆ ಎಷ್ಟಿದೆ. ದಯವಿಟ್ಟು ಈ ಮಗುಗೆ ಆ ರೆಕಾರ್ಡ್ ಸೆಕ್ಷನ್ ಎಲ್ಲ ಪರಿಚಯ ಮಾಡಿಸ್ಕೊಡ್ತೀಯಾ? ಅದಕ್ಕೇನಂತೆ, ಧಾರಾಳವಾಗಿ. ಸರ್, ಒಂದ್ ನಿಮಿಷ. ಈ ವಿಷಯದಲ್ಲಿ ಅಜಯ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ಯಾಕಂದ್ರೆ ಸಿದ್ದಪ್ಪನವ್ರ ಆಬ್ಸೆನ್ಸ್ ನಲ್ಲಿ ರೆಕಾರ್ಡ್ಸ್ ನೆಲ್ಲ ಮೇಂಟೈನ್ ಮಾಡ್ತಾ ಇದ್ದೋ ನಾನೇ ತೋರಿಸ್ತೀನಿ. ಬೇಡ ಬೇಡ ಬೇಡ, ನೀನ್ ಫೈಲ್ ತೋರ್ಸೋಕ್ ಹೋಗಿ ಏನೇನೋ ತೋರಿಸ್ಬಿಡ್ತೀಯ. ಬನ್ನಿ. ನಿನಗೆ ಅಂತಲೇ ಬೇರೆ ವರ್ಕ್ ಇದೆ, ಅದನ್ನ ನಾನು ಇಂಟ್ರೆಸ್ಟ್ ಮಾಡ್ತೀನಿ. ನಾನು ಹಿಂದ್ ಬಾ. ಬೇರೆ ವರ್ಕ? ಶಿವನೇ, ಏನಿದೆ ಮಿಸ್ಟರ್ ಜೈ, ಲೈಟೇ ಇಲ್ಲ. ಅಯ್ಯಯ್ಯೋ, ರೆಕಾರ್ಡ್ಸ್ ರೂಮ್ ಅಂತೀರಲ್ಲ, ಏನ್ ಇಷ್ಟೊಂದು ಡರ್ಟಿ ಆಗಿದೆ? ನಾನು ಮುಂಚೆ ಇದ್ದ ಆಫೀಸ್ ನಲ್ಲೂ ಹೀಗೇ ಇತ್ತು. ನಾನೇ ವಾಲಂಟಿಯರ್ ಚಾರ್ಜ್ ತಗೊಂಡು ಇದಕ್ಕೊಂದು ಗತಿಗ್ ತಂದೆ. ಇಲ್ಲೂ ಹಾಗೇನೆ ಅನ್ಕೊಂಡೆ, ಅದು ನಿಜಾನೇ ಆಯ್ತು. ಏನ್ ಮಿಸ್ಟರ್ ಜೈ, ನಾನು ಅಷ್ಟೊಂದು ಮಾತಾಡ್ತಾನೆ ಇದ್ದೀನಿ, ನೀವೇನು ಹೇಳ್ತಾನೆ ಇಲ್ಲ. ನಿಮ್ಮ ಆಫೀಸ್ ಬಗ್ಗೆ ಹೇಳಿದಕ್ಕೆ ಬೇಜಾರಾಯ್ತಾ? ಚೇಚೆ, ಹಾಗೇನಿಲ್ಲ. ನೋಡಿ ಮಿಸ್ ಪೂಜಾ, ಈ ಕಂಪ್ಲೀಟ್ ರ್ಯಾಕ್ ಪ್ರೆಸೆಂಟ್ ಬಿಸ್ನೆಸ್ ಫೈಲ್ಸ್ ಈ ವರ್ಷ. ಇಷ್ಟು ಫುಲ್ಲಾ? ಎಸ್. ಮಿಸ್ಟರ್ ಅಜಯ್, ಕಂಪ್ಯೂಟರ್ ಫೆಸಿಲಿಟಿ ಇದೆ ಅಂತೀರಾ, ಇಷ್ಟೊಂದು ಫೈಲ್ಗಳೆಲ್ಲ ಹೇಗ್ ಫೈಲ್ ಆದ್ವು? ಅದು ಇತ್ತೀಚೆಗೆ ಮಾತ್ರ ಕಂಪ್ಯೂಟರ್ ಇಂಟ್ರೊಡ್ಯೂಸ್ ಆಗಿದ್ದು, ಈಗೀಗ ಫ್ಲಾಪಿಗೆ ಫೀಡ್ ಮಾಡ್ತಿದೀವಿ. ಓಹೋ, ಏನೇ ಹೇಳಿ ಮಿಸ್ಟರ್ ಅಜಯ್, ಈ ಕಂಪ್ಯೂಟರ್ ಬಂದ್ಮೇಲೆ ಮನುಷ್ಯರು ಅಂದ್ರೆ ನನ್ನಂಥ ವರ್ಕರ್ಸು ಬಹಳ ಸೋಮಾರಿಗಳಾಗೋದ್ರು. ಏನ್ ಹೇಳ್ತೀರಾ? ಇರ್ಬೋದು. ಏನಿದು ಒಳ್ಳೆ ಟೆಲಿಗ್ರಾಫ್ ಭಾಷೆಯಲ್ಲಿ ಮಾತಾಡ್ತಿರಲ್ಲ, ನೀವು ಮಾತ್ ಕಮ್ಮಿನಾ? ಚೇಚೆ, ಹಾಗೇನಿಲ್ಲ. ಮತ್ತೆ ಟೆಲಿಗ್ರಾಫ್ ಭಾಷೆ. ಸರಿ ಬಿಡಿ. ಮಿಸ್ಟರ್ ಅಜಯ್, ನನಗೆ 1991 ಫೈಲ್ ಮಾಡಿರೋ ಇನ್ಕಮ್ ಟ್ಯಾಕ್ಸ್ ಫೈಲ್ ಬೇಕು, ಸ್ವಲ್ಪ ತೋರಿಸ್ತೀರಾ? 1991 ಇನ್ಕಮ್ ಟ್ಯಾಕ್ಸ್ ಅಕೌಂಟ್ಸ್ ಡೆವಲಪ್ಮೆಂಟ್ 8990. ಹಾ, ನಿಮ್ ಬೇಕಾಗಿರೋ ಫೈಲ್ಸ್ ಅಲ್ಲಿದೆ. ಅಷ್ಟು ಬೇಳಿದ್ಯಾ? ಐ ಕಾಂಟ್ ರೀಚ್. ಮಿಸ್ಟರ್ ಅಜಯ್, ನೀವೇನು ತಿಳ್ಕೊಳ್ದೇ ಇದ್ರೆ ಅದನ್ನ ಸ್ವಲ್ಪ ತೆಕ್ಕೊಡ್ತೀರಾ ಪ್ಲೀಸ್? ಓಕೆ. ಮೆಲ್ಲಿಗೆ ಮೆಲ್ಲಿಗೆ. ಒಂದ್ ನಿಮಿಷ ಅಜಯ್, ಡೋಂಟ್ ವರಿ ಅಜಯ್, ನಾನ್ ಸ್ಟೂಲ್ ಹಿಡ್ಕೋತೀನಿ, ನೀವು ಫೈಲ್ ತೆಗಿರಿ. ಹಾ, ಥ್ಯಾಂಕ್ ಯು. ತಿಳಿದ ತಪ್ಪಾಗೋಯ್ತು. ಚೇಚೆ, ಚೇಚೆ, ನೀವ್ಯಾಕ್ ಸಾರಿ ಕೇಳ್ತೀರಾ? ನೀವೇನು ಪರ್ಪಸ್ ಆಗಿ ಮಾಡ್ಲಿಲ್ವಲ್ಲ. ನೀವು ಬೀಳೋದಕ್ ನಾನೇ ಕಾರಣ. ಈ ಜಿಲ್ಲೆಯಿಂದ ಪೆಟ್ಟಾಯ್ತಾ? ಏನಿಲ್ಲ. ಅದ್ ಸರಿ, ಏನ್ ಟ್ರೈನಿಂಗ್ ಜೋರಾ? ಏನ್ ಟ್ರೈನಿಂಗ್? ರೆಕಾರ್ಡ್ ರೂಮ್ ಅಲ್ಲಮ್ಮ, ಜೋರಾ? ಏನೇನ್ ತೋರಿಸ್ದೆ? ಏನ್ ತೋರಿಸ್ತಾರೆ? ಲೆಡ್ಜರ್ಸ್, ಫೈಲ್ಗಳು ಅಷ್ಟೇನಾ? ಇನ್ನೇನು ಆಗ್ಲಿಲ್ವಾ? ಇನ್ನೇನಾಗ್ಬೇಕು? ಇನ್ನೇನು ಆಗಕ್ಕೆ ಅಲ್ಲಿದ್ದು ಅಜಯ್, ಈ ಚಪ್ಲೇಶ್ವರ ಅಲ್ಲ. ಅದ್ ಸರಿ ಬಿಡು, ಪಡ್ಕೊಂಡೆ ಆ ಮುದ್ಕನ್ಗೆ ನನ್ನ ರೆಕಾರ್ಡ್ ರೂಮ್ ಕಳಿಸು ಅಂತ. ಬಟ್ ಈ ಮಗ ನನ್ನ ಆಸೆನೆ ಹಾಳು ಮಾಡ್ದ. ನಾನೇನಾರು ಕಳ್ಸಿದಿದ್ರೆ ರೆಕಾರ್ಡ್ ರೂಮ್ ನಲ್ಲಿ ಬೇರೆ ಯಾರು ಇರ್ಲಿಲ್ಲ, ಲಬ್ಬಕ್ ಅಂತ ಹಿಡ್ಕೊಂಡು ಕಚಕ್ಕಂತ ಕಿಸ್ ಕೊಟ್ಬಿಡ್ತಿದ್ದೆ. ಕೊಡ್ತಿದ್ದೆ. ಅವಳು ಸುಮ್ನೆ ಇರ್ತಿದ್ಲಾ? ಏನ್ ಮಾಡ್ತಿದ್ಲು? ಏನಿಲ್ಲ, ಬುಗ್ರಿಗೆ ಗುನ್ನ ಹೊಡಿತಾರಲ್ಲ, ಆತರ ಹೈಲ್ ಚಪ್ಪಲಿ ತಗೊಂಡು ನಿನ್ ತಲೆ ಗುನ್ನ ಹೊಡಿತಿದ್ಲು. ಹೊಡಿಲಿ ಬಿಡೋ, ಬಸವನ್ ಶರ್ಮಾ ಅಂತ ಕಣ್ಗೊತ್ಕೋತೀನಿ. ಅದ್ ಸರಿ, ಅಂತ ಬಂಡಾನೆ ನೀನು. ಏಯ್, ಬೇರೆ ಏನು ಮಾಡ್ಲಿಲ್ವನೋ? ಏನ್ ಮಾಡ್ಬೇಕಿತ್ತು? ಅಲ್ಲಯ್ಯ, ಲೈಟ್ ಆಗಿ ಟಚ್ಚು ಗಿಚ್ಚು, ಕೈ ಸೌರಿದ್ದು, ಮೈ ಸೌರಿದ್ದು, ಏನು ಸೆಂಟಿಮೆಂಟ್ ಹಾಕೊಂಡ್ ಬಂದಿದ್ಲಾ? ಏನ್ ಲೋಫರ ನೀನು? ಯಾವ್ದಕ್ಕೊಂದ್ ಮಿತಿ ಇರ್ಬೇಕು.
ಏನ್ ಆಫೀಸ್ ಬರೋ ಹೆಣ್ಮಕ್ಳೆಲ್ಲ ನಿಂತ ಮಲ್ಕೋಬೇಕು ಅಂತಲೇ ಬರ್ತಾರ ನೋಡು. ಸುರಸುಂದರ ನೋಡ್ ನೀನು ಕನ್ನಡಿ ನಿನ್ ಮುಖ ನೋಡ್ಕೊಂಡಿದ್ಯಾ? ಏನ್ ಮನ್ಮತ? ನಾನು ನೋಡ್ತಾ ಇದ್ದೀನಿ, ಬರ್ತಾ ಬರ್ತಾ ನಿಂದ ಯಾಕೋ ಅತಿ ಆಗ್ತಿದೆ. ಹೈ, ಯಾವ್ದೇ ಹೆಣ್ ಬಗ್ಗೆ ಕೀಳಾಗಿ ಮಾತಾಡಕ್ ನಿಂಗೆ ಹಕ್ಕಿಲ್ಲ ಕಣಯ್ಯ. ಒಂದ್ ಹೆಣ್ಣು ತಾನ್ ಕೀಳು ಅಂತ ಹಂಚ್ಕೊಳ್ಳೋ ಮುಂಚೆ ನಿನ್ನಂತ ಒಬ್ಬ ಬಂಡ ಅವಳ ಅವಸಾನದ ಮೊದಲೇ ಮೆಟ್ಲಾಗಿರ್ತಾನೆ ಅನ್ನೋದನ್ನ ಮಾತ್ರ ಮರಿಬೇಡ. ನಮ್ಮಕ್ಕ ಊರ್ಗ್ ಹೋದಾಗ ಹಾಗಂದು ನಮ್ ತಂಗಿ ಅವಳ ಊರಿಂದ ಈ ತರ ಕಾಗ್ದ ಬರ್ದಾಳೆ, ಅದು ಇದ್ದು ಅಂತ ಕಾಳೆ ಹೊತ್ತಿದ್ಯಲ್ಲ. ಅಕ್ಕ ತಂಗಿರ ಜೊತೆ ಹುಡ್ದವ್ರು ನಡ್ಕೊಳ್ಳೋ ರೀತಿ ಏನೇ ಇದು? ಓಕೆ, ಒಂದ್ ಪಕ್ಷ ಆ ಪೂಜಾ ಜಾಗದಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ಇದ್ಲು ಅಂತ ಇಟ್ಕೋ. ಆಗ ಬೇರೆ ಯಾರಾದ್ರೂ ಈ ರೀತಿ ಮಾತಾಡಿದ್ರೆ ಸುಮ್ನಿರ್ತಿದ್ಯಾ ನೀನು? ಲೋ ಅಮಿತಾ, ನಿನ್ನ ಹಳದಿ ಕಣ್ಣಲ್ಲೇ ಎಲ್ರೂ ನೋಡ್ಬೇಡ್ವೋ. ಮೊದ್ಲು ತಿಪ್ಪೆ ಗುಂಡಿಯಾಗಿರೋ ಈ ಮನ್ಸನ್ನ ಕ್ಲೀನ್ ಮಾಡ್ಕೊ. ಅಲ್ಲಿರೋ ಹೊಲಸನೆಲ್ಲ ಎತ್ತಾಚೆಗೆಸಿ. ಆಗ ಜಗತ್ತೇ ನಿನ್ನ ಗೌರವದಿಂದ ಕಾಣತ್ತೆ. ಹುಷಾರ್, ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸಲ ಕಣ್ ಹೆಣ್ಣು ಬಗ್ಗೆ ಕೀಳಾಗಿ ಮಾತಾಡ್ದೆ ಅಲ್ಲಿ ಉದುರಿಸ್ಬಿಡ್ತೀನಿ. ಓಕೆ ಓಕೆ? ಸರ್ಪ್ರೈಸ್! ಏನ್ ಅಜಯ್ ಇಲ್ಲಿ? ಇದ್ರ ಲಾಸ್ಟ್ ಇಯರ್ ಏನ್ ಬಂತು? ನಾನಿಲ್ಲಿ ದಿನ ಬರ್ತೀನಿ, ನೀವು ರೆಗ್ಯುಲರ್ ಆಗಿ ಬರ್ತೀರಾ? ಇಲ್ಲ, ಪ್ರತಿ ಶನಿವಾರ ತಪ್ಪದೆ ಬರ್ತೀನಿ. ಅದು ನಮ್ಮಮ್ಮಂಗೋಸ್ಕರ. ಓ, ನಿಮ್ ತಾಯಿ ಜೊತೆಲಿ ಇದಾರಾ? ಇಲ್ಲ, ಅವರು ಊರಲ್ಲಿದ್ದಾರೆ. ನಮ್ಮೂರಲ್ಲಿ. ನಮ್ಮೂರು ಯಾವ್ದು ಅಂತ ಗೊತ್ತಾ? ನಂಗೆ ಗೊತ್ತಿಲ್ಲ. ನಮ್ದು ಚಿಕ್ಕಮಂಗ್ಳೂರು. ನನಗೆ ತಂದೆ ಇಲ್ಲ, ಚಿಕ್ಕ ವಯಸ್ಸಿನಲ್ಲೇ ತೀರ್ ಹೋದ್ರು. ನಾನು ಪರಿಚಯದವ್ರ ಮನೇಲೇ ಇದ್ದೀನಿ. ಅವರು ನಮ್ಮೂರವ್ರೆ. ನಮ್ ತಾಯಿಗೆ ನಂದೇ ಯೋಚನೆ, ಅಲ್ಲಿ ಒಬ್ಳೆ ಹೇಗಿರ್ತಾಳು ಅಂತ ಸುಮ್ನೆ ಹೆದರ್ಕೋತಾರ್ರಿ. ನಂಗೇನಾದ್ರೂ ಒಂಚೂರ್ ಒಳ್ಳೇದಾದ್ರೆ ಸಾಕು, ಅದು ಆ ದೇವ್ರಿಂದನೇ ಒಳ್ಳೇದಾಗಿದ್ದು ಅಂತ ಅವ್ರ ನಂಬಿಕೆ. ನಮ್ ತಾಯಿಗೂ ವಯಸ್ಸಾಯ್ತು, ಅವ್ರ ಮನ್ಸನ್ ಯಾಕೆ ನೋಯಿಸ್ಬೇಕು ಹೇಳಿ? ಅದ್ರಲ್ಲೂ ನಮಗ್ ಒಳ್ಳೇದಾಗ್ಲಿ ಅಂತ ಬಯಸೋ ಜೀವದ ಒಂದು ಚಿಕ್ಕ ಆಸೆನ ನಾವು ನಡ್ಸ್ಕೊಡೋದಕ್ಕಿಂತ ದೊಡ್ಡ ಕೆಲ್ಸ ಏನಿದೆ ಹೇಳಿ? ಅದಕ್ಕೆ ನಾನ್ ದೇವಸ್ಥಾನಕ್ ಬರೋದು. ಹೌದು, ನಿಮ್ದು ನಂತರ ವ್ರತನಾ? ನಿಮ್ ತರನೇ ಅಂತಲ್ಲ, ಆದ್ರೂ ಒಂಥರ ವ್ರತಾನೆ. ನನ್ ಸಂಯಮ ಶಕ್ತಿನ ಹೆಚ್ಚಿಸ್ಕೊಳಕ್ಕೆ ಇದೊಂಥರ ಟಾನಿಕ್ ಇದ್ದ ಹಾಗೆ. ಅಂದ್ರೆ ಅರ್ಥ ಆಗ್ಲಿಲ್ಲ. ನನ್ಗೆ ಚಿಕ್ಕಂದಿನಿಂದಲೂ ಒಂದ್ ಆಸೆ, ನಾನು ಆಜನ್ಮ ಬ್ರಹ್ಮಚಾರಿ ಆಗಿರ್ಬೇಕು ಅಂತ. ಈ ಕಲ್ಪನೆ ಹೇಗೆ ಯಾವಾಗ ಬಂತು ನನ್ಗೆ ಗೊತ್ತಿಲ್ಲ. ಬಹುಶಃ ನಾನು ಓದಿದ ಪುಸ್ತಕಗಳು ಇಲ್ಲ ನಾನು ಬೆಳೆದ್ ಬಂದ ವಾತಾವರಣ ಇದೇ ಕಾರಣವಾಗಿರ್ಬೋದು. ಒಟ್ನಲ್ಲಿ ಬ್ರಹ್ಮಚರ್ಯದ ಜೀವನ ನಂಗೆ ತುಂಬಾ ಇಷ್ಟ ಆಯ್ತು. ಈ ದಾರಿ ನೀವು ನಾವು ಅನ್ಕೊಂಡ ಸುಲಭ ಅಲ್ಲ. ಒಂದೊಂದ್ ಸಾರ್ತಿ ನಮ್ಮ ಅಸ್ತಿತ್ವನೇ ಅಲ್ಲಾಡೋಗತ್ತೆ. ಯಾವುದೇ ಅಡಚಣೆ ಇಲ್ಲದೆ ನಾವು ಅನ್ಕೊಂಡಿದ್ದನ್ನ ಸಾಧಿಸ್ಬೇಕಾದ್ರೆ ಈ ದೇವರ ಅನುಗ್ರಹ ಬಹಳ ಅಗತ್ಯ. ಯಾಕಂದ್ರೆ ಆಂಜನೇಯ ಬ್ರಹ್ಮಚಾರಿ, ಅದಕ್ಕೆ ನಾನು ಆಗಾಗಿ ದೇವಸ್ಥಾನಕ್ಕೆ ಬರ್ತೀನಿ. ಏನು, ನೀವು ಆಜನ್ಮ ಬ್ರಹ್ಮಚರ್ಯ ಪಾಲಿಸ್ತೀರಾ? ಬೇರೆ ಕೆಲ್ಸ ಇಲ್ವಾ ನಿಮ್ಗೆ? ಯಾಕೆ? ಅಲ್ಲರಿ, ನೋಡಕ್ಕೆ ಎಷ್ಟ್ ಲಕ್ಷಣವಾಗಿದ್ದೀರಾ. ಒಳ್ಳೆ ಕೆಲ್ಸ ಇದೆ, ಕೈ ತುಂಬಾ ದುಡಿತೀರಾ. ಎಂಥ ನಡವಳಿಕೆ ನಿಮ್ದು. ಲವಲವಿಕೆಯಿಂದ ಕೆಲ್ಸ ಮಾಡ್ತೀರಾ. ಇದೆಲ್ಲ ಇಟ್ಕೊಂಡು ನೀವು ಬ್ರಹ್ಮಚಾರಿ ಆಗೋದ್ರಲ್ಲಿ ಅರ್ಥವೇ ಇಲ್ಲ ಬಿಡಿ. ಇದೆಲ್ಲ ಸೋಂಬೇರಿಗಳ ಕೆಲ್ಸ ರೀ. ನೋಡಿ, ನೀವೇನಾದ್ರೂ ಬ್ರಹ್ಮಚಾರಿ ಆದ್ರೆ ಎಷ್ಟು ಹುಡುಗಿರ್ ಶಾಪಕ್ ಗುರಿ ಆಗ್ತಿರೋ. ಬೇರೆ ಹುಡುಗಿರ್ ಯಾಕ್ರಿ, ನಾನೇ ನಿಮಗ್ ಶಾಪ ಹಾಕ್ತೀನಿ. ಅಲ್ಲಿ ಇಲ್ಲಿ ನೋಡುವೇಕೆ, ಕಣ್ಣಿನಲ್ಲಿ ಕಾಡುವೇಕೆ. ಅಯ್ಯೋ, ಬರೀ ಹಳೆ ಹಾಡ್ನೆ ಹಾಡ್ಬೇಡ, ಯಾವ್ದಾರು ಹೊಸ ಹಾಡ್ ಹೇಳು. ಸುಂದರಿ ಸುಂದರಿ ನಿನ್ನ ಸುಂದರ ಮೊಗದಲ್ಲೇನು ಚಿಂತೆ ಇದು. ಪರವಾಗಿಲ್ಲ, ಅವನಿಗಿಂತ ನೀನೇ ಎಷ್ಟೋ ವಾಸಿ. ತಗೋ, ದಿನಾ ಬೆಳಿಗ್ಗೆ ನಮ್ಮನೆಗ್ ಬಂದು ಈ ಕೈಲೊಂದ್ ಮಡಕೆ, ಈ ಕೈಲೊಂದ್ ಕೋಲ್ ಹಿಡ್ಕೊಂಡು ಒಂದ್ ಹಾಡ್ ಹಾಡು. ನಾನು 4 ಆಣೆ ಕೊಡ್ತೀನಿ. ಓಕೆ? 10:30 ನೋ. ಎಸ್, ನೋ. ರಾತ್ರಿ 10:30 ಹಗಲು 10:30 ನಿಂಗೆ ಹೇಗ್ ಕಾಣುತ್ತೆ? ನನಗೇನೋ ಈಗ ರಾತ್ರಿ ಅನ್ಸುತ್ತೆ. ಹೌದಾ? ಲೋಲೋ, ನೀನೊಬ್ನೇ ಸಿಗರೇಟ್ ಸೇದ್ಬೇಡ್ವೋ, ನಂಗೂ ಕೊಡೋ. ಹೌದು, ನಮ್ ಗಂಡಸ್ತನ ಕೆಣಕ್ತಾ ಇರೋ ಈ ದಡ್ಡಿ ಕೈಗೆ ಒಂದು ಗುಡ್ಡಿ ಕೊಡ್ಬೇಕು ಅಂತ ನಮ್ಮೆಲ್ಲರ ಆಸೆ. ಎನಿ ಅಬ್ಜೆಕ್ಷನ್ ಫ್ರಮ್ ಯೋರ್ ಸೈಡ್? ನಾಟ್ ಅಟ್ ಆಲ್. ಆದ್ರೆ ನಂಗೆ ಒಂದೇ ಒಂದು ಅನುಮಾನ, ಅಷ್ಟಲ್ಲಿ ನಿಮ್ ಪ್ಯಾಂಟ್ ಗಳೆಲ್ಲ ಇರುತ್ತಾ ಅಂತ. ಸ್ಟಾಪ್ ಐಸೆ.
ಮಾತಾಡಿದ್ರೆ ಕೈ ಎತ್ತಿಲ್ಲಯ್ಯ. ಇದೆಲ್ಲ ಓಲ್ಡ್ ಸ್ಟೈಲು. ಇವಾಗೆಲ್ಲ ಹೇಗಿರ್ಬೇಕು ಅಂದ್ರೆ ಬರೀ ಕಾಲಲ್ಲೇ ಫೈಟ್ ಮಾಡ್ಬೇಕು. ಏನಂತೀಯ? ಓಕೆ. ನಾನ್ ಮಕ್ಕಳ ಒಂಟಿ ಹುಡುಗಿ ಸಿಕ್ಕಿದ್ರಿಂದ ಆಟ ಆಡ್ಸ್ತೀರಾ? ಬರ್ರ ಬೆಂಡ್ ಎತ್ ಬಿಡ್ತೀನಿ. ಅಜಯ್, ನಿಮಗೇನು ಪೆಟ್ಟಾಗ್ಲಿಲ್ಲ ತಾನೆ? ಹೌದು ಪೂಜಾ, ಈ ಲೋಫರ್ ಜೊತೆಗೆ ನೀವ್ಯಾಕೆ ತಗಲಾಕೊಂಡ್ರಿ? ಅಯ್ಯೋ, ನೀವೊಬ್ರು. ನಾನೇನ್ ಬಯಸಿದ್ನಾ? ಲೈಬ್ರರಿಗೆ ಹೋಗಿದ್ದೆ. ಅಲ್ಲಿ ಕೆಲ್ಸ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಬಸ್ ಕಾಯ್ತಿದ್ದೆ. ಎಲ್ಲ ಬಟ್ಟಿಗೆ ವಕ್ರಿಸ್ಕೊಳ್ಳೋದ? ನಾನು ಒಬ್ಬನಿಗೆ ಸಖತ್ತಾಗಿ ಸುಟ್ಟಿದ್ದೀನಿ ಇನ್ನೇ. ಆದ್ರೆ ಸಮಯಕ್ಕೆ ಸರಿಯಾಗಿ ನಮ್ಮ ಅಣ್ಣವ್ರ ತರ ಒಳ್ಳೆ ಎಂಟ್ರಿ ಕೊಟ್ರಿ. ನೀವೇನಾದ್ರೂ ಬರ್ದೆ ಹೋಗಿದ್ರೆ ನನ್ ಗತಿ ಹರ ಹರ. ಆಮೇಲೇನು ಚಡ್ಡಿ ಹಿಡ್ಕೊಂಡು ಒಂದೇ ಓಟ ಹಾಗೆ ಹೊಡೆದ್ರು ಅಜಯ್. ಹೌದಾ? ಪರವಾಗಿಲ್ವೇ ಅಜಯ್? ನಾನೇನು ಅಂತ ತಿಳ್ಕೊಂಡಿದ್ದೆ. ನೋಡೋಕೆ ಒಳ್ಳೆ ಹಸು ಮಗು ತರ ಇದ್ರು. ಫಸ್ಟ್ ನೋಡ್ದಾಗ ನಾನು ಪಾಪ ಸಾಧು ಪ್ರಾಣಿ ಅನ್ಕೊಂಡಿದ್ದೆ. ಆದ್ರೆ ಆ ಪೊರ್ಕಿಗಳಿಗೆ ಗೂಸ ಕೊಡ್ಬೇಕಾದ್ರೆ ಒಂದು ಕ್ಷಣ ನನ್ನ ಹಾರ್ಟ್ ಬಿಟ್ಟು ನಿಂತೇ ಹೋಯ್ತು. ಅಜಯ್ ಸಮಯಕ್ಕೆ ಸರಿಯಾಗಿ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ದಿದ್ರೆ ನಿನ್ ಗತಿ? ಅದನ್ನೇ ಈ ಕ್ಷಣಕ್ಕೂ ನಾನು ಯೋಚನೆ ಮಾಡ್ತಾ ಇರೋದು. ಆ ವಿಷಯ ಹಾಗಿರ್ಲಿ, ನನ್ ತಲೆ ತಿಂತಾ ಇರೋದು ಇನ್ನೊಂದು ಪ್ರಾಬ್ಲಮ್ ಇದೆ. ಏನದು? ಈಗ ನಾನಿರೋದು ನನ್ನ ಫ್ರೆಂಡ್ ಮನೇಲಿ. ಅವರಿಬ್ರು ಈಗೀಗ ಮದ್ವೆ ಆದವ್ರು. ನನ್ಗೆ ಈ ಊರಿಗೆ ಟ್ರಾನ್ಸ್ಫರ್ ಆದ್ಮೇಲೆ ಅವಳು ಬಲವಂತಕ್ಕೋಸ್ಕರ ಅವಳ ಮನೇಲಿದ್ದೀನಿ. ನಂಗೆ ಅವ್ರ ಮನೇಲಿ ಯಾವ್ದೇ ಕೊರತೆ ಇಲ್ದೆ ಹೋದ್ರು ನಂಗೊಂಥರ ಮುಜುಗರ. ಅವ್ರು ಸಂತೋಷವಾಗಿರ್ಬೇಕಾದ್ರೆ ನಾನು ಅಡ್ಡೆ ಆಗ್ತಾ ಇದ್ದೀನಲ್ಲ ಅಂತ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನು ಬೇರೆ ಹೋಗ್ಬೇಕು ಅಂತ ಯೋಚಿಸ್ತಿದ್ಯಾ? ಹೌದು ಕಣೆ, ಆದ್ರೆ ಅಷ್ಟು ಬೇಗ ಈ ಊರ್ನಲ್ಲಿ ಮನೆ ಸಿಗ್ಬೇಕಲ್ಲ. ಪೂಜಾ, ಅಲ್ಲಿ ನೋಡು ಅಮಿತ್. ಅಮಿತ್ ಬನ್ನಿ, ಇಲ್ಲಿ ನಿಮ್ಗೊಂದು ಸೀಟ್ ಖಾಲಿ ಇದೆ. ಹೋಪ್ ಐ ಆಮ್ ನಾಟ್ ಡಿಸ್ಟರ್ಬಿಂಗ್ ಯು. ಸರ್ಟನ್ಲಿ ನಾಟ್. ಹಾಗಿದ್ರೆ ನಾವು ಕರೀತಾ ಇದ್ವಾ? ಹಾಗ ಥ್ಯಾಂಕ್ ಯು ಸೋ ಮಚ್. ಹೌದು, ನೀವಿಬ್ರು ಏನೋ ಮಾತಾಡ್ತಿದ್ರಿ ಅಂತ ಕಾಣುತ್ತೆ. ನೀವು ಕಂಟಿನ್ಯೂ ಮಾಡಿ. ಇವತ್ತು ಯಾಕೋ ನನ್ನ ಹೊಟ್ಟೆ ತುಂಬಾ ಹಸಿತಾ ಇದೆ. ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ. ಮನೆ ಅಂದಿಯಲ್ಲ, ನಮ್ಮ ಮನೆ ಹತ್ರ ಒಂದು ಎಸ್ಟೇಟ್ ಏಜೆನ್ಸಿ ಇದೆ. ನಾಳೆನೇ ವಿಚಾರಿಸ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ. ಅಬ್ಬಾ, ಅಷ್ಟು ಮಾಡಮ್ಮ. ನಾನು ಎಷ್ಟೋ ರಿಲ್ಯಾಕ್ಸ್ ಆಗ್ತೀನಿ. ಏನದು? ಎನಿ ಪ್ರಾಬ್ಲಮ್? ಏನಿಲ್ಲ ಅಮಿತ್, ಇವಳು ಈಗ ಸದ್ಯಕ್ಕೆ ಇವಳು ಫ್ರೆಂಡ್ ಮನೇಲಿ ಇದ್ದಾಳೆ. ಇವಳಿಗೆ ಅಲ್ಲಿರೋಕ್ ಇಷ್ಟ ಇಲ್ಲ. ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಇಷ್ಟಪಡ್ತಾಳೆ ಅಷ್ಟೇ. ಕ್ರಯಕ್ಕೋ ಭೋಗ್ಯಕ್ಕೋ ಬಾಡಿಗೆಗೋ? ಅಯ್ಯೋ, ಬಾಡಿಗೆಗಷ್ಟೇ. ಅಲ್ಲೊಂದ್ ಮನೆ ಇದೆ. ನಾಳೆನೆ ವಿಚಾರಿಸಿ ಹೇಳ್ತೀನಿ. ಬಾಡಿಗೆ 2,000 ಆದ್ರೆ ಆಗ್ಬೋದಾ? ಸ್ವಲ್ಪ ಕಡಿಮೆಗೆ ಟ್ರೈ ಮಾಡಿ. ತೀರಾ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋಕ್ಕಾಗತ್ತೆ? ಓಕೆ, ಡನ್. ಐ ಲೆಟ್ ಯು ನೋ. ಸ್ವಲ್ಪ ಕಮ್ಮಿ ಮಾಡಿ ಸ್ವಾಮಿ. 20,000 ಅಡ್ವಾನ್ಸ್ ಕೊಡಿ. ಅದಕ್ಕಿಂತ ಕಮ್ಮಿ ಆಗೋದಿಲ್ಲ. ನಮಸ್ಕಾರ.
ಮನೆ ಓನರ್ಗಳಪ್ಪ. ಅಬ್ಬಬ್ಬಾ, ಅವ್ರು ಕೇಳೋ ಬಾಡಿಗೆ ಏನು, ಅಡ್ವಾನ್ಸ್ ಏನು, ಅವ್ರ ಕಂಡೀಷನ್ಸ್ ಏನು, ರೆಂಟ್ ಕಂಟ್ರೋಲ್ ಕಂಪ್ಲೇಂಟ್ ಕೊಟ್ಟು ಇಂಥವನ್ನೆಲ್ಲ ಬಲಿ ಹಾಕ್ಬೇಕು. ನಮ್ದೆಲ್ಲ ಅಷ್ಟೇ ರೀ, ಸೋಡಾ ಬಾಟಲ್ ಸ್ಫೂರ್ತಿ. ಸುಮ್ನೆ ಹೀಗೆ ಎಗರಾಡ್ತೀವಿ ಅಷ್ಟೇ. ನಾಳೆನೆ ಒಂದ್ ಅನುಕೂಲವಾದ ಮನೆ ಸಿಕ್ಕಿದ್ರೆ ನಾವ್ ಇದ್ರ ಬಗ್ಗೆ ಯೋಚನೆ ಮಾಡ್ತೀವಾ? ಆ ಖುಷಿಲಿ ಈ ಕೋಪನ್ ಮರಿತೀವಿ. ಅದ್ ಸರಿ ಬಿಡಿ. ಈಗ ನೀವೇ ನೋಡಿ, ನಾನೊಂದ್ ಸಣ್ಣ ಕಾರಣ ಹೇಳ್ದೆ ಅಂತ ಎಷ್ಟು ಬೇಗ ರಾಜಿ ಆಗ್ಬಿಟ್ರಿ. ಹೋಗಿಪ್ಪ. ಈ ಉರ್ಬಿಸ್ಲಲ್ಲಿ ಮನೆ ಹುಡುಕಿ ಸುಸ್ತಾಗಿದೆ. ಬನ್ನಿ ಏನಾರು ತಣ್ಣಗೆ ಕುಡಿಯೋಣ. ಓಕೆ. ಇಡ್ಲಿ ವಡೆ, ಖಾರ ಬಾತ್, ಕೇಸರಿ ಬಾತ್, ಮಸಾಲೆ, ಪ್ಲೇನ್ ಸೆಟ್ ದೋಸೆ, ಸ್ಪೆಷಲ್ ಮಸಾಲೆ, ಪೇಪರ್ ಮಸಾಲೆ. ಸ್ಟಾಪ್. ನೀನ್ ಹೇಳಿದ್ರಲ್ಲಿ 4ನೇದು 2 ಪ್ಲೇಟ್ ತಗೊಂಡ್ ಬಾ. 4ನೇದಾ? ಯಾವ್ದು ಸರ್ ಅದು? ಅಲ್ಲಯ್ಯ, ನೀನ್ ಹೇಳಿದ್ ನಿನಗೆ ನೆನ್ಪಿಲ್ಲ, ಇನ್ ನಮ್ಗಿರುತ್ತಾ? ಯಾವ್ದು ನೀವೇ ಹೇಳ್ಬಿಡಿ ಸರ್. ಹೋಗ್ಲಿ, ಕುಡಿಯಕ್ಕೇನಿದೆ? ಆಟ ಆದ್ರೆ ಕಾಫಿ, ಟೀ, ಹಾಲು, ಬೋರ್ಮಿಟಾ ಇದೆ. ಕೂಲ್ ಡ್ರಿಂಕ್ಸ್ ಆದ್ರೆ ಗ್ರೇಪ್ ಜ್ಯೂಸ್, ಮೋಸಂಬಿ, ಆರೆಂಜ್, ಪೈನಾಪಲ್. ಯಾವ್ದು ಕೊಡ್ಲಿ ಸರ್? ಪೂಜಾ, ಗ್ರೇಪ್ ಜ್ಯೂಸ್. ಆಯ್ತು ಸರ್. ಬೇಕಾದಾಗ್ಲಿ. ನಾನಂತೂ ಮನೆ ಕಟ್ಸೆ ಮದ್ವೆ ಆಗೋದು. ಈ ತಾಪತ್ರ ಯಾರಿಗ್ ಬೇಕು ಹೇಳಿ? ಮನೆ ಕಟ್ಸೋಕ್ ಆಗಲ್ವಲ್ಲ? ಯಾಕೆ? ನಿಮ್ ಲೈಫ್ ಸ್ಟೈಲ್ ನೋಡಿ ಹೇಳ್ದೆ. ದುಂದ್ಗಾರ ಅಂತಲಾ? ಏನ್ ಮಾಡ್ತೀರಾ, ಅದ್ ನನ್ ಜಾಯಮಾನ. ಹೆಂಡತಿ ಬರ್ತಾಳಲ್ಲ, ಬ್ರೇಕ್ ಆಗ್ತಾಳ್ ಬಿಡಿ. ಅದಕ್ಕೂ ಮದ್ವೆ ಅಂತ ಆಗ್ಬೇಕಲ್ಲ. ಓ ಹೌದಲ್ವಾ, ಇದೊಳ್ಳೆ ಸರಿ ಹೋಯ್ತು. ಮದ್ವೆ ಆಗೋವರ್ಗು ಹುಚ್ಚ ಬಿಡಲ್ಲ, ಹುಚ್ಚ ಬಿಡೋರ್ಗು ಮದ್ವೆ ಆಗೋಲ್ಲ. ಆಹಾ, ಸಮಯ ನೋಡಿ ತೊಡರ್ಗಾಲ್ ಕೊಡ್ತೀರ್ರಿ. ಅಮಿತ್, ನಾನು ಹಚ್ತೀನಿ ಪ್ಲೀಸ್. ಏನು, ಸಿಗರೇಟ್ ಬೆಂಕಿ ಹಚ್ಚೋದು ಅಂದ್ರೆ ಅಷ್ಟೊಂದು ಇಷ್ಟನಾ? ಎಸ್, ಐ ಲೈಕ್ ಇಟ್. ಅಮಿತ್, ನೀವು ಸಿಗರೇಟ್ ಸೇದ್ಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣ್ತೀರಾ. ಇಟ್ ಗಿವ್ಸ್ ಡಿಫರೆಂಟ್ ಲುಕ್. ಇಸ್ ಇಟ್? ನನಗೇನೋ ಅದ್ರಲ್ಲಿ ವಿಶೇಷ ಕಾಣಲ್ಲ. ನಿಮಗೆ ಹೇಗ್ರಿ ಗೊತ್ತಾಗುತ್ತೆ? ನೋಡೋರ್ ನಾವ್ ತಾನೇ. ಓ ಹೌದಲ್ಲ. ಈಗ ಜಾಕಿ ಶ್ರಾಫೆ ತಗೊಳ್ಳಿ. ಸ್ಟಾರ್ ಆಗಕ್ ಮೊದ್ಲು ಚಾರ್ಮಿನಾರ್ ಸಿಗರೇಟ್ಗೆ ಮಾಡೆಲ್ ಆಗಿರ್ಲಿಲ್ವಾ? ಹೇಗಿತ್ತು ಆ ಮ್ಯಾನ್ಲಿ ಲುಕ್. ಈಗ ಸ್ಟಾರ್ ಆದ್ಮೇಲೂ ಸಿಗರೇಟ್ ಸೇತಾ ಸ್ಕ್ರೀನ್ ಮೇಲೆ ಅಪಿಯರ್ ಆದ್ರೆ ಹೇಗಿರ್ತಾನ ಹೀರೋ? ಅವನ್ ಬಿಡ್ರಿ, ಡೆಡ್ಲಿ ಹೀರೋ. ಅದೇ ತರ ನೀವುನು. ಯಾವ್ದೇ ಹುಡುಗಿ ಆಗ್ಲಿ ನಿಮ್ಮನ್ನ ನೋಡಿದ ತಕ್ಷಣ ಕ್ಲೀನ್ ಬೋಲ್ಡ್. ಜಾಕಿ ವಿಷಯ ಮಾತಾಡ್ತಾ ನನ್ ಜಾಕ್ ಎತ್ತುತ್ತಿಲ್ಲ ತಾನೆ ನೀವು? ಹೋಗ್ಲಿ ಬಿಡಿ, ಇರೋ ವಿಷಯ ಹೇಳಿದ್ರೆ ನೀವು ನಂಬಲ್ಲ. ಈ ಗಂಡಸ್ರೇ ಇಷ್ಟು. ಅಯ್ಯೋ, ಕೋಪ ಮಾಡ್ಕೋಬೇಡಿ, ಜ್ಯೂಸ್ ತಗೊಳ್ಳಿ. ಥ್ಯಾಂಕ್ ಯು ಸರ್. ಪೂಜಾ, 92 ಜೂನ್ ತಿಂಗಳದು 4 ಇನ್ವಾಯ್ಸ್ ಬೇರೆ ಆಗ್ತಿದೆ. ಮತ್ತೆ ಒಂದ್ ನಿಮಿಷ, 93 ಜುಲೈಲಿ 2 ಇನ್ವಾಯ್ಸ್ ಬೇರೆ ಆಗ್ತಿದೆ. ಅಂಡ್ ಪ್ರೆಸೆಂಟ್ ಇನ್ವಾಯ್ಸ್ ಒಂದೇ ಕರೆಕ್ಟ್ ಆಗಿರೋದು. ಪೂಜಾ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಇವತ್ತು ಮತ್ತೆ ಮತ್ತೆ ನೋಡೋ ಹಾಗೆ ಕಾಣ್ತಿದ್ದೀರಾ, ಅದಕ್ಕೆ ನೋಡ್ದೆ. ತಪ್ಪಾ? ಛೆ, ಹಾಗೇನಿಲ್ಲ. ಅಂತದೇನ್ ವಿಶೇಷ ಅಂತ? ನೀವ್ ಹಾಕೊಂಡಿರೋ ಈ ಡ್ರೆಸ್ ನಿಮ್ ವ್ಯಕ್ತಿತ್ವಕ್ಕೆ ಒಂದ್ ಮೆರಗ್ ಕೊಟ್ಟಿದೆ. ಸುಮ್ನೆ ಮೈ ಮುಚ್ಚಕ್ಕೆ ಅಂತ ಬಟ್ಟೆ ಹಾಕೊಂಡ್ರೆ ಏನ್ ಬಂತು ಭಾಗ್ಯ? ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೇಕು. ನಿಜಕ್ಕೂ ನೀವೊಬ್ಬ ಟೇಸ್ಟ್ ಇರೋ ಮನುಷ್ಯ. ರಿಯಲಿ? ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ಬರೀ ಹೊಗಳಿಕೆ ಅಲ್ಲ ರೀ, ಸತ್ಯ. ನೀವು ನನ್ನತ್ತ ಡ್ಯೂಟಿ ಮಾಡೋದ್ ನೋಡಿದ್ರೆ ನಂಗೆ ಹೊಟ್ಟೆ ಕಿಚ್ಚಾಗುತ್ತೆ. ನನ್ ದೃಷ್ಟಿನೇ ನಿಮಗೆ ಎಲ್ಲಿ ತಾಕುತ್ತೋ. ಮನೆಗ್ ಹೋಗಿ ದೃಷ್ಟಿ ತೆಗೆಸ್ಕೊಳ್ಳಿ. ಸದ್ಯ ದೃಷ್ಟಿ ತೆಗಿ ನಂಗೆ ಯಾರಿದ್ದಾರೆ ಮನೆಯಲ್ಲಿ? ಯಾಕೆ, ನಿಮ್ ಫ್ರೆಂಡ್ ಅಮಿತ್ ಇಲ್ವಾ? ಅವನ್ ತೆಗ್ದ, ನಾನ್ ತೆಗಿಸ್ಕೊಂಡೆ. ಹೋಗ್ಲಿ, ಬೇಗ ಮದ್ವೆನಾದ್ರೂ ಆಗಿ, ಆಗ ನಿಮ್ ಹೆಂಡತಿನೇ ತೆಗಿತಾಳಲ್ವಾ? ಓ ಕಮಾನ್ ಪೂಜಾ. ಪೂಜಾ 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 ಪೂಜಾ. ಇವತ್ತು ಮತ್ತೆ ಮತ್ತೆ ನೋಡೋ ಹಾಗೆ ಕಾಣ್ತಿದ್ದೀರಾ, ಅದಕ್ಕೆ ನೋಡ್ದೆ. ತಪ್ಪಾ? ನೀವ್ ಹಾಕೊಂಡಿರೋ ಡ್ರೆಸ್ ನಿಮ್ ವ್ಯಕ್ತಿತ್ವಕ್ಕೆ ಒಂದ್ ಮೆರಗ್ ಕೊಟ್ಟಿದೆ. ಸುಮ್ನೆ ಮೈ ಮುಚ್ಚಕ್ಕೆ ಅಂತ ಬಟ್ಟೆ ಹಾಕೊಂಡ್ರೆ ಏನ್ ಬಂತು ಭಾಗ್ಯ? ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೇಕು. ಅಮಿತ್, ನೀವು ಸಿಗರೇಟ್ ಸೇದ್ಬೇಕಾದ್ರೆ ತುಂಬಾನೇ ಚೆನ್ನಾಗಿ ಕಾಣ್ತೀರಾ. ಇಟ್ ಗಿವ್ಸ್ ಡಿಫರೆಂಟ್ ಲುಕ್. ಯಾವುದೇ ಹುಡುಗಿ ಇರ್ಲಿ, ನಿಮ್ಮನ್ನ ನೋಡಿದ ತಕ್ಷಣ ಕ್ಲೀನ್ ಬೋಲ್ಡ್. ಆದ್ರೆ ನೀನು ನನ್ನನ್ನೇ ಕ್ಲೀನ್ ಬೋಲ್ಡ್ ಮಾಡಿದ್ಯಲ್ಲ. ಯಾಕಲ್ಲೇ ನಿಂತ್ಬಿಟ್ರಿ? ದೇವ್ರ ದರ್ಶನ ಮಾಡಲ್ವಾ? ಮಾಡ್ತಾ ಇದೀನಲ್ಲ. ನಾಲಿ ಆ ದೇವರಲ್ಲಿ
ಮನುಷ್ಯರನ್ನೇ ದೇವ್ರು ಅಂತ ನಂಬಿರೋಳು ನಾನು. ಅದಿರ್ಲಿ, ದೇವ್ರನ್ನ ಕೇಳ್ಕೊಂಡ್ರಿ ತಾನೆ ನನ್ನ ಬ್ರಹ್ಮಚರ್ಯದ ಸಂಕಲ್ಪನ ಗಟ್ಟಿಗೊಳಿಸಪ್ಪ ಅಂತ. ಅದು ಇದ್ದಿದ್ದೆ ತಾನೆ. ಅಜಯ್, ನಂಗೊಂದ್ ಡೌಟ್ ಇದೆ. ಅದೇನು ಅಂದ್ರೆ, ನೀವು ದಿನ ಇದೇ ತರ ಒಂದೇ ವಿಷಯಕ್ಕೆ ಪ್ರಾರ್ಥನೆ ಮಾಡ್ತಾನೆ ಇದ್ರೆ ಅವನಿಗೂ ನಿಮ್ ಪ್ರಾರ್ಥನೆನ ಕೇಳಿ ಕೇಳಿ ರೋಸ್ ಹೋಗಿ ಕಡೆಗೆ ರಿವರ್ಸ್ ಆಗಿ ಎಲ್ಲಿ ವರ ಕೊಟ್ಬಿಡ್ತಾನೋ ಅಂತ. ನೋನು ಚಾನ್ಸಸ್ ತುಂಬಾ ಕಡಿಮೆ ಇದೆ. ಆ ಚಾನ್ಸಸ್ ಕಮ್ಮಿ ಇರ್ಬಹುದು, ಆದ್ರೆ ಇದೇ ಅಂತಾಯ್ತು. ಓಹ್, ಮಾತಲ್ಲಿ ನೀವು ತುಂಬಾ ಜಾಣ್ರಪ್ಪ. ಏನ್ ಬಂದಿದ್ದು? ನಿಮ್ಮ ನೋಡಕ್ಕೆ. ಯಾಕೆ ನೋಡ್ಬಾರ್ದಾ? ಹಾಗೇನಿಲ್ಲ, ಯಾಕೆ ಬರ್ಬಾರ್ದು? ಆದ್ರೂ ದಿನ ಆಫೀಸ್ಲೇ ನೋಡ್ತಿರಲ್ಲ. ಆದ್ರೆ ಪರ್ಸನಲ್ ಆಗಿ ನೋಡಿ ಅಜಯ್, ನಂದೊಂದ್ ಸಣ್ಣ ಆಸೆ ಇದೆ, ಅದನ್ನ ಈಡೇರಿಸ್ತೀರಾ? ನನ್ನಿಂದ ಸಾಧ್ಯವಾಗೋದಾದ್ರೆ ಖಂಡಿತ. ಪ್ರಾಮಿಸ್? ಇದಕ್ಕೆಲ್ಲ ಆಣೆ ಯಾಕೆ? ನನ್ನಿಂದ ಸಾಧ್ಯವಾದ್ರೆ ಅಂತ ಹೇಳ್ದಲ್ಲ. ನಿಮ್ಮಿಂದ ಖಂಡಿತ ಸಾಧ್ಯ. ಮೊದ್ಲು ಪ್ರಾಮಿಸ್ ಮಾಡಿ. ಇರ್ಲಿ ಹೇಳಿ. ಮೊದ್ಲು ಕೈ ಇಡ್ರಿ. ಸರಿ ಹೇಳಿ. ವಿಷಯ ಇಷ್ಟೇ, ನಂಗಂತೂ ಸಖತ್ ಬೋರ್ ಆಗೋಗಿದೆ. ದಿನ ಆಫೀಸು ಮನೆ, ಮನೆ ಆಫೀಸು, ಮತ್ತೆ ಆಫೀಸು ಮನೆ, ಮನೆ ಆಫೀಸು, ಇದೇ ಆಗೋಗಿದೆ. ನಾನೇನ್ ಮಾಡ್ಲಿ, ನಂದು ಅದೇ ಕತೆ ಅಲ್ವಾ. ಅದಕ್ಕೆ ಹೇಳಿದ್ದು, ಇಬ್ರದು ಒಂದೇ ಕಥೆ ಆಗಿರೋದ್ರಿಂದ ಒಂದಿನದ ಮಟ್ಟಿಗೆ ಹಾಯಾಗಿ ಸುತ್ತಾಡ್ಕೊಂಡ್ ಬರೋಣ ಅಂತ. ಅಯ್ಯೋ, ನಂಗೆ ಅದೆಲ್ಲ ಇಷ್ಟ ಇಲ್ಲ. ಆದ್ರೆ ನನಗಿಷ್ಟ ಇದೆಯಲ್ಲ. ಸರಿ, ನೀವು ಹೋಗಿ ಬನ್ನಿ. ಬೇಡ ಅಂದವ್ರು ಯಾರು? ನಿಮ್ ಫ್ರೆಂಡ್ಸ್ ಯಾರು ಇಲ್ವೇನು? ಆಯ್ತು ಬಿಡಿ, ನಾನು ಹೋಗಲ್ಲ. ಏನೋ ನನ್ ಕೋಲಿಗೂ ಒಬ್ಬ ಸಭ್ಯಸ್ಥನ್ ಕಂಪ್ನಿ ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ಕೊಂಡೆ. ಆದ್ರೆ ನೀವೇ ಮುಖ ಮುರಿದಾಗ ಹೇಳಿದ್ಮೇಲೆ ನನಗ್ ತಾನೇ ಯಾಕೆ ಆಸೆ. ಇಟ್ಸ್ ಓಕೆ ಅಜಯ್, ನೆವರ್ ಮೈಂಡ್. ಪೂಜಾ, ಇಷ್ಟಕ್ಕೆ ಕೋಪ ಮಾಡ್ಕೊಂಡ್ರೆ ಹೇಗೆ? ಅದು ಬಿಟ್ಟು ಬಿಡಿ, ಆ ವಿಷಯನೇ ಬೇಡ. ನಾನು ಬೇರೆಯವ್ರ ಜೊತೆ ಹೋಗೋದನ್ನ ಕಲ್ಪಿಸ್ಕೊಳ್ಳೋದಕ್ಕೂ ಆಗಲ್ಲ. ಸರಿಯಪ್ಪ, ನಿಮ್ ಹಠಾನೇ ಗೆಲ್ಲಿ. ಸರಿ, ಈಗ ಹೋಗೋದು ಹೇಗೆ? ಬಸ್ನಲ್ಲ, ಕಾರ್ನಲ್ಲ? ನಿಮ್ ಹೋಂಡಾ ಇದೆಯಲ್ಲ. ಥ್ಯಾಂಕ್ ಯು ಪೂಜಾ, ಥ್ಯಾಂಕ್ ಯು ವೆರಿ ಮಚ್. ನನಗೆ ಥ್ಯಾಂಕ್ಸ್ ಹೇಳ್ತಿದ್ರಿ? ಇಂಥ ಸುಂದರವಾದ ಜಾಗಕ್ಕೆ ನನ್ನನ್ನು ಕರ್ಕೊಂಡ್ ಬಂದ್ರಲ್ಲ, ಅದಕ್ಕೆ. ಪೂಜಾ, ಈ ಪ್ರಕೃತಿ ನೋಡ್ತಿದ್ರೆ ಸಿಟಿಲಿ ವಾಸ ಮಾಡೋ ನಾವು ಎಂತ ನತದೃಷ್ಟರು ಅಂತ ಅನ್ಸಲ್ವಾ? ಈ ಸುಂದರ ಪರಿಸರದಲ್ಲಿ ಬದುಕ್ತಿರೋ ಜನರ ಬಗ್ಗೆ ನಂಗೆ ನಿಜಕ್ಕೂ ಹೊಟ್ಟೆ ಕಿಚ್ಚಾಗ್ತಿದೆ. ಅಜಯ್, ನಾನು ಇಲ್ಲಿಗೆ ಬರೋಕೆ ನಿಮ್ಮನ್ನೇ ಯಾಕೆ ಆರಿಸ್ತೆ ಗೊತ್ತಾ? ಯಾಕೆ? ನೀವೊಬ್ಬ ಸಹೃದಯಿ, ಸಭ್ಯ ಹಾಗೂ ಟೇಸ್ಟ್ ಇರೋ ಮನುಷ್ಯ ಅಂತ. ನೀವು ತುಂಬಾ ಹೊಗಳ್ತಿರಪ್ಪ. ಪೂಜಾ, ಈ ಪ್ರಕೃತಿ ಮುಂದೆ ಮನುಷ್ಯ ಎಷ್ಟು ಸಣ್ಣವನು ಅಲ್ಲ? ನೀವ್ ಹೇಳೋದು 100% ಕರೆಕ್ಟ್ ಅಜಯ್. ಪೂಜಾ, ನನ್ಗನ್ಸುತ್ತೆ ನಮ್ ಮುಂದಿನ ಪೀಳಿಗೆಗೆ ಈ ಬೆಟ್ಟ, ಗುಡ್ಡ, ಕಾಡು, ನದಿ ಇರೋದೇ ಇಲ್ಲ ಅಂತ. ಈ ದುರಂಕಾರಿ ಮನುಷ್ಯ ಪ್ರಕೃತಿನೆಲ್ಲ ಹಾಳು ಮಾಡ್ತಿರೋದ್ ನೋಡಿ ರೋಷ ಉಕ್ಕತ್ತೆ. ಪ್ರಕೃತಿನ ಪ್ರೀತಿಸಿ ಆರಾಧಿಸೋ ನೀವು ಮದುವೆನ ಯಾಕೆ ದ್ವೇಷಿಸ್ತೀರಿ? ದಾಂಪತ್ಯ ಅನ್ನೋದು ಪ್ರಕೃತಿಯ ಒಂದು ಭಾಗನೇ ಅಲ್ವಾ? ಅಯ್ಯೋ, ಏನಾಯ್ತು? ರಕ್ತ ಬರ್ತಾ ಇದೆ. ಏನ್ರಿ ಅಜಯ್, ಒಂದ್ ತೊಟ್ಟ ರಕ್ತ ಹೋಗಿದ್ದಕ್ಕೆ ಒಳ್ಳೆ ಎಳೆ ಮಗು ತರ ಆಡ್ತಿದ್ದೀರಿ. ಓಹೋ, ನಿಮ್ಗೆ ಹೇಗೆ ಗೊತ್ತಾಗ್ಬೇಕಿದ್ರ ಬೆಲೆ? ಈ ರಕ್ತ AB ನೆಗೆಟಿವ್ ಗ್ರೂಪ್ದು. ಇದು 1000 ಕೊಬ್ರಲ್ಲಿ ಮಾತ್ರ ಇರೋವಂತದ್ದು, ಗೊತ್ತಾ? ಪಿಕ್ನಿಕ್ ಬರೋಕೆ ನಿಮ್ಮನ್ನೇ ಯಾಕೆ ಆರಿಸ್ತೆ ಗೊತ್ತಾ? ನೀವೊಬ್ಬ ಸಹೃದಯಿ, ಸಭ್ಯ ಹಾಗೂ ಟೇಸ್ಟ್ ಇರೋ ಮನುಷ್ಯ ಅಂತ. ಪೂಜಾ, ಪ್ರಕೃತಿನ ಪ್ರೀತಿಸಿ ಆರಾಧಿಸೋ ನೀವು ಮದ್ವೆನ ಯಾಕೆ ದ್ವೇಷಿಸ್ತೀರಾ? ದಾಂಪತ್ಯ ಅನ್ನೋದು ಪ್ರಕೃತಿಯ ಒಂದು ಭಾಗನೇ ಅಲ್ವಾ?